ಇದು ಎಕ್ಸೆಲ್ ಪಿ ಯು ಕಾಲೇಜ್ ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ. ನಾನು ರಮಾಕಾಂತ್. ವಕ್ಫ್ ಮಂಡಳಿಯಲ್ಲಿ ಹಿಂದೂ ಸದಸ್ಯರನ್ನು ನೇಮಿಸಲಾಗಿದೆ. ಒಂದು ಹೊಸ ವಿವಾದಕ್ಕೆ ಇದೀಗ ನಾಂದಿ ಹಾಡಿರೋದು ಯಾವ ರಾಜ್ಯ? ಈ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ದೇಶದ ಇತಿಹಾಸದಲ್ಲಿಯೇ ಈ ಒಂದು ಹೆಜ್ಜೆ ಇಟ್ಟಿರೋದು ಭಾರತದಲ್ಲಿ ಮಧ್ಯಪ್ರದೇಶ. ಮುಸ್ಲಿಮೇತರರು ಕೂಡ ವಕ್ಫ್ ಬೋರ್ಡಲ್ಲಿ ಇರಬಹುದು ಅಂಥೇಳಿ. ಕರ್ನಾಟಕದಲ್ಲೂ ಹಾಗಾದರೆ ಇದೇ ಕಾನೂನು ಜಾರಿಯಾಗ್ಬಿಡುತ್ತಾ? ಬಿ ಜೆ ಪಿ ಇದನ್ನು ಸ್ವಾಗತ ಮಾಡ್ತಾ ಇದೆ. ಕಾಂಗ್ರೆಸ್ ಇದೀಗ ನಾನು ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ. ಇದು ಯಾವ ಥರ ಇದು? ಆಲ್ರೆಡಿ 2025 ಈ ವಕ್ಫ್ ಬೋರ್ಡ್ ಸದಸ್ಯರ ನೇಮಕಾತಿ ವಿಚಾರ, ಇನ್ನೊಂದು ವಿಚಾರ, ಮತ್ತೊಂದು ವಿಚಾರಗಳ ಬಗ್ಗೆ ಸುಪ್ರೀಂ ಕೋರ್ಟಲ್ಲೇ ವಿಚಾರಣೆ ಹಂತದಲ್ಲಿ ಇರಬೇಕಾದ್ರೇ ಮಧ್ಯಪ್ರದೇಶದ ಸರ್ಕಾರಕ್ಕೆ ವಕ್ಫ್ ಬೋರ್ಡಲ್ಲಿ ಇಬ್ಬರು ಹಿಂದೂಗಳನ್ನು ತಂದು ಇಡುವಂಥ ತುರುತು ಏನಿತ್ತು? ಅಂಥ ಅವಶ್ಯಕತೆ ಏನಿತ್ತು? ಇದು ಧರ್ಮ ಸಂಘರ್ಷಕ್ಕೆ ಕಿಚ್ಚು ಹಚ್ಚಿರ್ತಕ್ಕಂತಹ ಆ್ಯಕ್ಟ್, ಇದು ಕಾಯ್ದೆ ಇದು ಅಂಥೇಳಿ ಒಂದು ಕಡೆ ಜೋರಾಗಿ ಚರ್ಚೆ ಆಗ್ತಾ ಇದೆ. ಏನಾಯಿತು ಹಾಗಾದರೆ ಮಧ್ಯಪ್ರದೇಶದಲ್ಲಿ ಅಂತ ನೋಡಿದ್ರೆ ನೋಡಿ, 2025 ವಕ್ಫ್ ತಿದ್ದುಪಡಿ ಮಾಡಿದ್ರು. ಅವಾಗ ಮುಖ್ಯಮಂತ್ರಿ ಮೋಹನ್ ಯಾದವ್ ಏನು ಮಾಡ್ತಾರೆ, ಮಧ್ಯಪ್ರದೇಶದ ಅಧಿಸೂಚನೆ ಹೊರಡಿಸಿದ್ರು. ಮುಸ್ಲಿಮೇತರರಿಗೂ ಕೂಡ ವಕ್ಫ್ ಮಂಡಳಿಯಲ್ಲಿ ಅವಕಾಶ ಇರಬೇಕು. ಮುಸ್ಲಿಮೇತರರು ಅಂದರೆ ಯಾರು? ಮುಸ್ಲಿಮೇತರು ಕ್ರಿಶ್ಚಿಯನ್ಸಾ, ಜೈನ, ಸಿಖ, ಪಾರ್ಸಿನ? ಅಲ್ಲ, ಹಿಂದೂಗಳಿಗೆ ಸ್ಥಾನ ಕಲ್ಪಿಸಬೇಕು ಅಂಥೇಳಿ ಮೊಟ್ಟ ಮೊದಲ ರಾಜ್ಯ ಈ ಒಂದು ಹೆಜ್ಜೆ ಇಟ್ಟಿದೆ. ಇಲ್ಲಿ ಅಧ್ಯಕ್ಷರನ್ನು, ಸದಸ್ಯರನ್ನು ನೇಮಕ ಮಾಡಲಾಗಿದೆ. ಇಲ್ಲಿ 10 ಸದಸ್ಯರಿದ್ದಾರಪ್ಪ ವಕ್ಫ್ ಮಂಡಳಿಯಲ್ಲಿ ಮಧ್ಯಪ್ರದೇಶದಲ್ಲಿ. ಸಚಿವ ಸನ್ವರ್ ಪಟೇಲ್ ಅವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ಇಂದೋರ್ನ ಮನೋನ್ ಮಲ್ಪಾನಿ ಮೆಂಬರಾಗಿ ಆಯ್ಕೆ ಆದರು. ರಾಜೋಘಡದ ಅನಿಮೇಶ್ ಭಾರ್ಗವ್ ಮೆಂಬರಾಗಿ ಆಯ್ಕೆ ಆಗ್ತಾರೆ. ಇಲ್ಲಿ ಬಿ ಜೆ ಪಿ ನಾಯಕ ನಜ್ಮಾ ಹೆಪ್ತುಲ್ಲಾ ಹಾಗೆಯೇ ಮುಂದುವರಿತಾ ಇದ್ದಾರೆ. ಅವರಲ್ಲಿ 2028 ಕೂಡ ಹುದ್ದೆಯಲ್ಲಿ ಮುಂದುವರಿಯೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಇದು ನಿಜವಾಗಿ ವಕ್ಫ್ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಧರ್ಮದ ಉಸ್ತುವಾರಿ, ನಮ್ಮ ಹಳ್ಳಿ ಕಡೆ ಉಸಾಬ್ರಿ ಅಂತಾರೆ. ಅವ್ರಿಗೆ ಆ ಉಸಾಬ್ರಿ ನಮ್ಗೆ ಯಾಕೆ ರೀ, ಅವ್ರ ಉಸಾಬ್ರಿ ನಿನಗೆ ಯಾಕಪ್ಪ ಬೇಕಾಗಿತ್ತು ಅಂತ. ವಕ್ಫ್ನ ಉಸಾಬ್ರಿ ಹಿಂದೂಗಳಿಗೆ ಯಾಕೆ ಬೇಕಾಗಿತ್ತು ಅಂತ ಒಂದು ಕ್ವಶನನ್ನು ಕೆಲವರು ಕೇಳ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ವಕ್ಫ್ ಮಂಡಳಿಯಲ್ಲಿ, ಆ ಒಂದು ಮಂಡಳಿಯಲ್ಲಿ ಹಿಂದೂಗಳನ್ನು ನೇಮಿಸುವುದಾದರೆ ಹಿಂದೂಗಳ ದೇವಸ್ಥಾನದಲ್ಲೂ ಕೂಡ ಬೇರೆ ಧರ್ಮದವರು ನೀವು ಸೇರಿಸ್ಕೋತೀರಾ? ಅದು ಓಕೆನಾ ನಿಮಗೆ? ಇಲ್ಲ, ವಕ್ಫ್ ಆಸ್ತಿಯಲ್ಲಿ ಬಹಳ ಅಕ್ರಮ ನಡೆದಿದೆ, ಅಲ್ಲಿ ಅನ್ಯಾಯ ನಡೆದಿದೆ, ಆಸ್ತಿ ನುಂಗ್ ಹಾಕ್ಬಿಟ್ಟಿದ್ದಾರೆ, ಎಷ್ಟೊಂದು ಸಮಸ್ಯೆಗಳಾಗ್ಬಿಟ್ಟಿದೆ, ಅದಕ್ಕೆ ನಾವಿಲ್ಲಿ ನೇಮಿಸ್ತಾ ಇದ್ದೀವಿ ಅಂತ. ಸರಿ. ಅಟ್ ದ ಸೇಮ್ ಟೈಮ್ ರಾಮ ಮಂದಿರ ಟ್ರಸ್ಟಲ್ಲೂ ಕಳ್ತನ ಆಯಿತು, ಹುಂಡಿ ಕಳ್ತನ ಆಯಿತು, ಕಾಣಿಕೆ ಕಳ್ತನ ಆಯಿತು. ಕೆಲವು ಲೆಕ್ಕನೇ ಸಿಗ್ತಾ ಇಲ್ಲ. ಏನು ಮಾಡೋಣ ಇವಾಗ? ಏನು ಮಾಡಬಹುದು ನಾವೀಗ? ಗೊತ್ತಿಲ್ಲ ನಮಗೆ. ಈ ವಿಚಾರಗಳಿಗೆ ಒಂದು ಡೈವರ್ಷನ್ ಆಗಿ ಅಲ್ಲಿ ನಡೀತಾ ಇದೆ. ರಾಮ ಮಂದಿರ, ಬೆಳಗ್ಗೆ ಎದ್ದರೆ ರಾಮ ಮಂದಿರ, ಬೆಳಗ್ಗೆ ಎದ್ದರೆ ಕಾಣಿಕೆ, ಒಂದು ಡೈವರ್ಷನ್ ಆಗಿ ಮಧ್ಯಪ್ರದೇಶ ಇಟ್ಟಂಥ ಹೆಜ್ಜೆನ ಇದು? ಅಥವಾ ನಿಜವಾಗಿಯೂ ಕಾಯ್ದೆ ಐತ್ರಿ 2025 ತಿದ್ದುಪಡಿ ಮಾಡಿದ್ದೀವಿ, ನಾವು ಮಾಡ್ತಾ ಇದ್ದೀವಿ ಹೇಳಬಹುದಾ? ಸುಪ್ರೀಂ ಕೋರ್ಟಲ್ಲಿ ವಿಚಾರಣೆ ನಡೀತಾ ಇರಬೇಕಾದ್ರೇ ಈ ಹೆಜ್ಜೆನ ಯಾಕೆ ಇಟ್ಟಿರೋದು ಮಧ್ಯಪ್ರದೇಶದ ಬಿ ಜೆ ಪಿ? ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ಮಹೇಶ್ ಗೌಡ್ರಿದ್ದಾರೆ, JDS ವಕ್ತಾರರು. ಸ್ವಾಗತ ಮಹೇಶ್ ತಮಗೆ ಒಂದು ಡಿಬೇಟ್ಗೆ. ಇನ್ನೊಂದು ಕಡೆ ನಂದನ್ ಕಶ್ಯಪ್ ಅವರಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ನಂದನ್ ಕಶ್ಯಪ್ ಅವರು ತಮಗೆ ಒಂದು ಡಿಬೇಟ್ಗೆ. ಶ್ರೀಕಾಂತ್ ಶೆಟ್ಟಿ ಇದ್ದಾರೆ, ಹಿಂದೂ ಮುಖಂಡರು, ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಸ್ವಾಗತ ಶ್ರೀಕಾಂತ್ ಶೆಟ್ಟಿ ತಮಗೆ ಒಂದು ಡಿಬೇಟ್ಗೆ. ಫೈನ್. ನನ್ನ ಮೊದಲನೇ ಪ್ರಶ್ನೆ ನಾನು ಶ್ರೀಕಾಂತ್ ಶೆಟ್ಟಿಯಿಂದನೇ ಶುರು ಮಾಡಿಬಿಡ್ತೀನಿ. ಶ್ರೀಕಾಂತ್ ಶೆಟ್ಟರೆ, ಈ ವಕ್ಫ್ ವಿಚಾರದಲ್ಲಿ, ಮಧ್ಯಪ್ರದೇಶದ ವಿಚಾರದಲ್ಲಿ ಇಬ್ಬರನ್ನು ನೇಮಕ ಮಾಡಲಾಗಿದೆ, ಅವರು ಹಿಂದೂಗಳು ಅಂತ ಹೇಳಿ. ಇದಕ್ಕೆ ದೊಡ್ಡ ಒಂದು ಕಿಚ್ಚು ಹೊತ್ಕೊಂಡಿದೆ. ಅಲ್ಲ ರೀ, ಈ ಕಾಯ್ದೆ ಬಂದಾಗಲೇ ಇದಕ್ಕೆ ಸಾಕಷ್ಟು ಆಕ್ಷೇಪಣೆಗಳು ವ್ಯಕ್ತವಾಗಿ ಸುಪ್ರೀಂ ಕೋರ್ಟಲ್ಲಿ ವಿಚಾರ ಇರಬೇಕಾದ್ರೆ, ರಾಮ ಮಂದಿರ ಹೊತ್ತಿ ಉರಿತಾ ಇರಬೇಕಾದ್ರೆ ಬೇರೆ ಬೇರೆ ಕಾರಣಗಳಿಗಾಗಿ ಕಳ್ಳತನಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಹೋಗಿ ಮಧ್ಯಪ್ರದೇಶದಲ್ಲಿ ವಕ್ಫಲ್ಲಿ ಹೋಗಿ ಇಬ್ಬರು ಹಿಂದೂಗಳನ್ನ ಸೇರಿಸ್ಬಿಟ್ಟಿದ್ದಾರೆ ಅಂತ ನಿಮ್ದು ಫಸ್ಟ್ ಒಪಿನಿಯನ್ ಏನು ಇದ್ರ ಬಗ್ಗೆ ಅಂತ? ಒಂದನೇದಾಗಿ ಏನು ಈಗ ಮೋಹನ್ ಲಾಲ್ ಇವರು ಮೋಹನ್ ಯಾದವ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಇದು ಬಹಳ ಸಮಯದಿಂದ ಹಿಂದೆಯಿಂದ ಚರ್ಚೆ ಆಗ್ತಾ ಇತ್ತು ಮತ್ತು ಈಗ ಅಚಾನಕ್ ಆಗಿ ಏನು ಬಂದಿರುವಂತದ್ದಲ್ಲ. 2025 ಏನು ತಿದ್ದುಪಡಿಯಾಗಿದೆ, ಅದರ ಆಧಾರದಲ್ಲಿ ಇದನ್ನ ಮಾಡಿದ್ದಾರೆ. ಎರಡನೇದಾಗಿ, ಭಾರತ ಒಂದು ಜಾತ್ಯತೀತ ದೇಶ. ಜಾತ್ಯತೀತ ದೇಶದಲ್ಲಿ ಯಾವುದೇ ಕಾನೂನುಗಳು ಜಾತಿ ಆಧಾರಿತವಾಗಿ ಇರಕೂಡುದು. ಒಂದನೇದಾಗಿ, ಅಜೀಜ್ ಶೇಟ್ ಅವರು ಮುಜರಾಯಿ ಇಲಾಖೆಯ ಸಚಿವರಾಗಬಹುದು ದೇವರಾಜ್ ಅರಸು ಅವರ ಕ್ಯಾಬಿನೆಟ್ ಅಲ್ಲಿ ಅಂತಾದ್ರೆ, ವಕ್ಫ್ ಪ್ರಾಪರ್ಟಿಗೆ ಹಿಂದೂಗಳು ಯಾಕೆ ಹೋಗಬಾರದು? ಹಿಂದೂಗಳ ಅನೇಕ ಸ್ಥಳಗಳು ಇವತ್ತಿಗೂ ಕೂಡ ವಕ್ಫ್ ವಿವಾದದಲ್ಲಿವೆ. ನೀವು ಸಂವಿಧಾನದ ಆರ್ಟಿಕಲ್ 14, ಆರ್ಟಿಕಲ್ 15 ಬಗ್ಗೆ ಮಾತಾಡ್ತೀರಿ, ಸಮಾನತೆಯ ಹಕ್ಕಿನ ಬಗ್ಗೆ ಮಾತಾಡ್ತೀರಿ. ಆದ್ರೆ ಒಂದು ಅನಿಯಮಿತವಾದಂತ ಅಧಿಕಾರವನ್ನ ಕೇವಲ ಒಂದು ವರ್ಗಕ್ಕೆ ಯಾಕೆ ಇಲ್ಲಿ ಕೊಡಲಾಗಿದೆ? ಹಿಂದೂಗಳಿಗಿಲ್ಲ, ಕ್ರಿಶ್ಚಿಯನರಿಗಿಲ್ಲ, ಸಿಖ್ಖರಿಗಿಲ್ಲ, ಬೌದ್ಧರಿಗಿಲ್ಲ, ಯಾರಿಗೂ ಇಲ್ಲದಂತಹ ಒಂದು
ನ್ಯಾಯಾಂಗಕ್ಕೆ ಒಂದು ಪರ್ಯಾಯವಾಗಿ ಅಧಿಕಾರವನ್ನು ನಡೆಸುವಂತ ಶಕ್ತಿಯನ್ನ ಈ ವಕ್ಫ್ ಕೋರ್ಟ್ಗಳಿಗೆ, ವಕ್ಫ್ ಟ್ರಿಬ್ಯುನಲ್ಗಳಿಗೆ ನೀವು ಕೊಟ್ಟಿದ್ರಿ. ಇದನ್ನು ಹೇಗ್ ಕೊಟ್ರಿ? ಹಾಗಾಗಿ ಜಾತ್ಯತೀತವಾದಿ ತತ್ವದ ಮೇಲೆ ನಂಬಿಕೆ ಇರುವಂತಹ ಪ್ರತಿಯೊಬ್ಬರು ಕೂಡ ಇದನ್ನ ಗೌರವಿಸಬೇಕು. ಇದರಲ್ಲಿ ಯಾವುದೇ ತಪ್ಪುಗಳಿಲ್ಲ. ಮತ್ತು ಹಿಂದೂ ಮುಸ್ಲಿಂ ಪ್ರತಿ ಬಾರಿ ಎಲ್ಲರಿಗೂ ಕೂಡ ನೀವು ಏನು ಜಾತ್ಯತೀತವಾದದ ಪಾಠ ಹೇಳೋರು, ಈಗ ಯಾಕೆ ಕಮ್ಯುನಲ್ಗಳಾಗ್ತಾ ಇದ್ರಿ? ಕೇವಲ ಮುಸಲ್ಮಾನರು ಮಾತ್ರ ವಕ್ಫ್ ಪ್ರಾಪರ್ಟಿಯನ್ನ ಮೇಂಟೈನ್ ಮಾಡ್ಬೇಕು ಅನ್ನೋದು ಯಾಕೆ? ಇವತ್ತು ASI ಅನ್ನ ನೀವು ತೆಗೆದು ನೋಡಿದ್ರೆ, ನಾವು ಇಡೀ ASI ನ ಅಡಿಯಲ್ಲಿ ಇರುವಂತ ದೇವಸ್ಥಾನಗಳು ಎಷ್ಟು? ನಾವು ಕೇವಲ ಕರ್ನಾಟಕದಲ್ಲಿ ನೋಡಿದ್ರೆ ಒಂದು 242ಕ್ಕೂ ಅಧಿಕ ಬಹಳ ದೊಡ್ಡ ದೊಡ್ಡ ಟೆಂಪಲ್ಸ್ ಗಳು ಇವತ್ತು ASI ಅಡಿಯಲ್ಲಿದೆ. ಆ ದೇವಸ್ಥಾನಗಳ ನಿರ್ವಹಣೆ ಮಾಡುವಾಗ ಅವ್ರು ಯಾವ ವರ್ಗದವರು, ಯಾವ ಜಾತಿಯವರು ಅಂತ ನಾವು ನೋಡಲ್ಲ. ಆ ದೇವಸ್ಥಾನಗಳೆಲ್ಲವೂ ಕೂಡ ರಾಜ ಮಹಾರಾಜರು ಕೊಟ್ಟಿರುವಂತದ್ದು ಏನ್ ಬರ್ತಿದ್ದಾರೆ? ಅಚಂದ್ರಾರ್ಕವಾಗಿ ಇದು ಈ ದೇವರಿಗೆ ಸಮರ್ಪಿತವಾಗಿದ್ದು ಅಂತ ಬರೆದಿದ್ದಾರೆ. ಹೇಗೆ ನಿಮ್ಮ ವಕ್ಫ್ ಪ್ರಾಪರ್ಟಿ ಕೂಡ ಶಾಶ್ವತವಾಗಿ ಅಲ್ಲಾಹನಿಗೆ ಸೇರಿದ್ದು, ಹಾಗೆ ನಮ್ಮ ಆಸ್ತಿಗಳು ಕೂಡ ಆ ದೇವರಿಗೆ ಸೇರಿರೋದು. ಅದನ್ನ ಈ ದೇಶದ ನೌಕರರು, ಸಿಬ್ಬಂದಿಗಳು, ಸರ್ಕಾರಿ ಅಧಿಕಾರಿಗಳು ನಿರ್ವಹಣೆ ಮಾಡಬಹುದು ಜಾತ್ಯತೀತವಾಗಿ ಅಂತ ಹೇಳಿದ್ಮೇಲೆ, ನೀವು ವಕ್ಫ್ ಆಸ್ತಿಯನ್ನು ಹಿಂದೂಗಳು ನಿರ್ವಹಣೆ ಮಾಡಿದ್ರೆ ಅದರಲ್ಲಿ ಸಮಸ್ಯೆ ಏನು? ಇಲ್ಲಿ ಶ್ರೀಕಾಂತ್ ಶೆಟ್ಟರೆ ಪ್ರಶ್ನೆ ಏನು ಗೊತ್ತಾ? ಶ್ರೀಕಾಂತ್ ಶೆಟ್ಟರೆ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನೀವು ಹೇಳಿದ್ದು ಒಪ್ಕೊಳ್ಳೋಣ, ಒಪ್ಕೊಂಬಿಡೋಣ. ಅದನ್ನ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಈಗ ಜಾತ್ಯತೀತ, ಧರ್ಮಾತೀತ ನಿಲುವುಗಳು ಸ್ವಾಗತಾರ್ಹ, ಇದೆಲ್ಲ ವಿಚಾರಗಳು ಬರ್ತಾವಲ್ವಾ? ಹಾಗಾದರೆ ಆ ಧರ್ಮದವರು ಕೇಳ್ತಾ ಇದ್ದಾರೆ, ಈಗ ನಮ್ಮ ವಕ್ಫ್ ಮಂಡಳಿಯಲ್ಲಿ ಇವರಿಬ್ಬರನ್ನು ಸೇರಿಸ್ಕೊಂಡ್ಬಿಟ್ರಲ್ಲ, ಈ ಅಯೋಧ್ಯೆ ರಾಮನ ದೇವಸ್ಥಾನದಲ್ಲಿ ಇಬ್ಬರು ಮುಸ್ಲಿಮರನ್ನ ಮಂಡಳಿಗೆ ಸೇರಿಸ್ಕೊಂಡ್ಬಿಡಿ, ಕಳ್ತನ ಮಾಡಿದ್ದಾರೆ, ಅಲ್ಲೆಲ್ಲ ಆರೋಪ ಬರ್ತಾ ಇದೆ, ಲೂಟಿ ಹೊಡೆದಿದ್ದಾರಲ್ಲಿ, ಧಾರ್ಮಿಕ ನಂಬಿಕೆಗಳಿಗೆ ಘಾಸಿಯಾಗಿದೆಯಲ್ಲ, ಅಲ್ಲೂ ಲೂಟಿಕೋರಿದ್ದಾರಲ್ಲ, ನಾವು ಮಾನಿಟರ್ ಮಾಡ್ತೀವಿ, ಇಬ್ಬರು ಸೇರಿಸ್ಕೊಳ್ಳಿ ಅಂತಾರೆ 12 ಜನ 14 ಜನ ಕಮಿಟಿಯಲ್ಲಿ. ಓಕೆನಾ ಶ್ರೀಕಾಂತ್ ಶೆಟ್ಟರೆ? ಅದು ಧರ್ಮಾತೀತವಾಗಿ ಯೋಚನೆ ಮಾಡಿದ್ರೆ? ಈಗ ಒಂದನೇದಾಗಿ ರಾಮ ಜನ್ಮಭೂಮಿಯ ಇಡೀ ಒಂದು ಆ ಯೋಜನೆ ಏನಿದೆ, ರಾಮ ಜನ್ಮಭೂಮಿ ನ್ಯಾಸ್ನಿಂದ ಆರಂಭಿಸಿ ಈಗ ಇರುವಂತಹ ತೀರ್ಥಕ್ಷೇತ್ರ ಟ್ರಸ್ಟ್ ನವರೆಗೆ, ಅದೆಲ್ಲವೂ ಕೂಡ ಪ್ರೈವೇಟ್ ಆಗಿ ಅಥವಾ ಖಾಸಗಿಯಾಗಿ ಒಂದು ಸಮುದಾಯ ನಿರ್ವಹಣೆ ಮಾಡಿಕೊಂಡು ಬಂದಿರುವಂತದ್ದು. ಸರ್ಕಾರದ ಯಾವುದೇ ಶೆಟ್ರೆ ಇಲ್ಲಿ ಕೇಳಿಸ್ಕೊಬಿಡಿ ಶೆಟ್ರೆ, ನಾನು ಅದನ್ನ ಅಲ್ಲಗಳಿತಿಲ್ಲ. ಈಗ ನಾನು ಹೇಳ್ತೀನಿ, ಆರ್ಗ್ಯುಮೆಂಟ್ಸ್ ಇದು ಮಾತಾಡ್ತಾ ಇದ್ದೀನಿ. ಅವ್ರು ಕೇಳ್ತಿದ್ದಾರೆ, ಈಗ ನಾವು ಟ್ರಸ್ಟ್ ಮಾಡ್ಕೊಂಡ್ಬಿಟ್ಟಿದ್ವಿ, ನಾವು ಹೋರಾಟ ಮಾಡಿದ್ವಿ, ಅವ್ನು ಬಾಬರ್ ಬಂದು ಅವ ಕಟ್ಟಿಬಿಟ್ಟಿದ್ದ, ಅವ್ರು ಉಳಿಸ್ಬಿಟ್ಟಿದ್ದ, ಇದು ಓಕೆ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ಇದೇ ರಾಮಜನ್ಮಭೂಮಿ ಸಂಬಂಧಪಟ್ಟಂತೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ಅದರಲ್ಲಿದ್ದಂಥ ಮುಸ್ಲಿಂ ವ್ಯಕ್ತಿ ಏನು ಹೇಳಿದ್ರು, ಈ ಮಥುರಾ ಬಗ್ಗೆ ಆರ್ಕಿಯಾಲಜಿಕಲ್ ಸರ್ವೆ ಕಡೆಯಿಂದ ಹೋದಂಥವರು ಆ ಮುಳುಗು ತಜ್ಞರನ್ನು ಇದು ಮಾಡಿ ಅವರೇನು ರಿಪೋರ್ಟ್ ಕೊಟ್ಟರು, ಇದ್ರ ಬಗ್ಗೆ ಗಂಟೆಗಟ್ಟಲೆ ಮಾತನಾಡಬಲ್ಲೆ. ನನ್ನ ಪಾಯಿಂಟ್ ನೇರವಾಗಿದೆ. ಸೇಮ್ ಕ್ವಶನ್ನು ಅಲ್ಲೂ ಕಳ್ಳಕಾಕರಿದ್ದಾರೆ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ. ಅಲ್ಲಿ ನಮ್ಮದು ವಕ್ಫಲ್ಲಿ ಅವನು ಕದ್ದುಬಿಟ್ಟ, ಇವನು ಕದ್ದುಬಿಟ್ಟ, ಆ ಜಮೀನು ಮಾಡಿಬಿಟ್ಟ ಅಂದಿದ್ದಕ್ಕೆ ನಮ್ಮ ತಂದಿಡ್ತಾ ಇದ್ದಾರೆ. ರಾಮ ಜನ್ಮಭೂಮಿ ನಾವಿಬ್ಬರು ಸಾಬ್ರನ್ನ ಕಳ್ಸೋಣ ಅಂತಾರೆ. ಇಸ್ ಇಟ್ ಓಕೆ? ನೀವು ಟ್ರಿಬ್ಯುನಲ್ ಮಾಡ್ತಾ ಇದ್ರಿ, ಹಿಂದೂಗಳಿಗೆ ಬೇಕಾಗಿ ಒಂದು ಟ್ರಿಬ್ಯುನಲ್ ಮಾಡ್ತಾ ಇದ್ದೀರಿ ಅಂತಾದ್ರೆ ಇಬ್ರು ಮುಸಲ್ಮಾನರನ್ನ ಹಾಕಿ ಅದಕ್ಕೆ ನೀವು ಟ್ರಿಬ್ಯುನಲ್ ಮಾಡ್ತಾ ಇದ್ರಿ. ಟ್ರಿಬ್ಯುನಲ್ ಶ್ರೀಕಾಂತ್ ಶೆಟ್ರೆ, ಟ್ರಸ್ಟ್ ನಲ್ಲಿ ಮಾತಾಡ್ತಿರೋದು, ಟ್ರಿಬ್ಯುನಲ್ ಬೇರೆ ವಿಚಾರ. ಟ್ರಸ್ಟ್ ಈಗ ಟ್ರಸ್ಟ್ ಅಲ್ಲಿ 14 ಜನ 12 ಜನ ಇದ್ರಲ್ಲಪ್ಪ, ಇಬ್ರು ಎಲ್ಲ ಸೇರ್ಕೊಂಡು ಆರೋಪಗಳು ಹೊತ್ಕೊಂಡಿದ್ದಾರೆ, 100 ಕೋಟಿ ಲೂಟಿ ಮಾಡಿದ್ದಾರೆ, ಅದು ಇದು ಬಂದಿದೆ, XYZ, ಇನ್ನು ಆರೋಪ ಪ್ರೂವ್ ಆಗಲಿ. ಪಾಯಿಂಟ್ ಏನು ಅಂದರೆ, ವಕ್ಫ್ ಮೇಲೆ ಏನು ಆರೋಪ ಬಂತು ಅದೇ ಆರೋಪ ಈಗ ರಾಮ ಮಂದಿರ ಫೇಸ್ ಮಾಡ್ತಾ ಇದೆಯಲ್ಲ. ಇಡೀ ವಿಚಾರ ರಾಮ ಮಂದಿರದ ಇಶ್ಯೂ ಡೈವರ್ಷನ್ಗೆ ಮಾಡಿರೋ ಕೆಲಸನ ಅಂತ ಸ್ಟ್ರೈಟ್ ಕ್ವಶನ್ ನಂದು. ಇಲ್ಲ, ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ. ಟ್ರಿಬ್ಯುನಲ್ ಅಂದ ಮೇಲೆ ಅದೊಂದು ಸರ್ಕಾರಿ ಸಂರಚನೆ, ಅದಕ್ಕೆ ವಿಶೇಷವಾದಂತಹ ಕಾನೂನಾತ್ಮಕ ಅಧಿಕಾರಗಳನ್ನು ನೀವು ಕೊಟ್ಟಿದ್ದೀರಿ. ನಾಳೆ ನಿಮ್ಮ ಮನೆಯ ಯಾವುದೋ ಪ್ರಾಪರ್ಟಿ ಮೇಲೆ ವಕ್ಫ್ ಕ್ಲೇಮ್ ಮಾಡಿದ್ರೆ ನೀವು ಸ್ಥಳೀಯವಾಗಿ ಯಾವುದೇ ನ್ಯಾಯಾಲಯಕ್ಕೆ ಹೋಗಾಗಿಲ್ಲ, ನೀವು ಆ ಕ್ಲೇಮ್ ಆ ಟ್ರಿಬ್ಯುನಲ್ ನ ಮುಂದೆ ಹೋಗ್ಬೇಕು. ಅಲ್ಲಿ ಹಿಂದೂಗಳು ಕೂಡ ಇದ್ದಾರೆ, ಸಾವಿರಾರು ಲಕ್ಷಾಂತರ ಹಿಂದೂಗಳಿದ್ದಾರೆ, ರೈತರಿದ್ದಾರೆ, ಎಷ್ಟು ಚರ್ಚ್ನ ಪ್ರಾಪರ್ಟಿಗಳಿವೆ. ಅಲ್ಲಿ ಯಾಕೆ ಇಬ್ರು ಹಿಂದೂಗಳಿರಬಾರ್ದು ಆ ಟ್ರಿಬ್ಯುನಲ್ ನ ಒಳಗಡೆ? ಅದು ಏಕಪಕ್ಷೀಯವಾಗಿ ತೀರ್ಮಾನ ಆಗುತ್ತೋ ಇಲ್ವೋ? ಅವರು ಅದನ್ನೇ ಕೇಳ್ತಾ ಇದ್ದಾರೆ. ನಾನು ಏನ್ ಗೊತ್ತಾ, ಎರಡು ಬದಿಯ ವಾದಗಳು ನಿಮ್ಮ ಮುಂದೆ ಇಡೋ ಪ್ರಯತ್ನ ಮಾಡ್ತಾನೆ ಶ್ರೀಕಾಂತ್ ಶೆಟ್ರೆ. ನಾನು ಇಲ್ಲಿ ಇದರಲ್ಲಿ ಏನಂದ್ರೆ, ಆಯಾ ಧರ್ಮ ಎನ್ನುವುದು ಒಂದು ಕಡೆ ಜಾತ್ಯತೀತವಾಗಿರಬೇಕು, ಧರ್ಮಾತೀತವಾಗಿರಬೇಕು. ಇನ್ನೊಂದು ಕಡೆ ಬಂದಾಗ, ಈಗ ಅವರಲ್ಲಿ ಸಮಸ್ಯೆ ಬಂದಾಗ ನಾವಿಬ್ಬರು ಅಲ್ಲಿ ಇಂಜೆಕ್ಟ್ ಆಗೋದಾದರೆ, ನಮ್ಮಲ್ಲಿ ಸಮಸ್ಯೆ ಇಟ್ಕೊಂಡು ಅವ್ರು ಇದೇ ವಾದವನ್ನು ಕೋರ್ಟಲ್ಲಿ ಇಟ್ಟರೆ, ನನ್ನ ಸ್ಟ್ರೈಟ್ ಪಾಯಿಂಟ್ ಇದು. ನಾವು ಕೇಳ್ಬೋದು, ನಿಮಗೂ ರಾಮನಿಗೂ ಏನ್ರಿ ಸಂಬಂಧ? ನೀವು ಅಲ್ಲ ಅಂತೀರಾ, ನೀವು ಮೂರ್ತಿ ಪೂಜೆನೇ ಒಪ್ಪಲ್ಲ, ಏಕದೇವೋಪಾಸಕ ಅಂತೀರಿ ನೀವು, ನಾವು ರಾಮನ ಭಕ್ತರ್ರಿ, ನೀವು ಯಾವ ದೇವಸ್ಥಾನ ಒಳಗಡೆ ಹೆಜ್ಜೆ ಇಡಿ ನೋಡೋಣ ಅನ್ಬೋದು ಅಂತೀವಿ ನಾವು ಅಲ್ವಾ? ಆ ಒಂದು ಸ್ಟೇಜಿಗೆ ಬಂದಾಗ ಸೇಮು ನಮ್ಮಲ್ಲ, ಇದರಲ್ಲಿ ರಾಮನ್ ನಂಬೋರು, ಹಿಂದೂ ದೇವ್ರ ನಂಬೋರು, ಇಲ್ಲಿ ದರ್ಗಾ ಒಳಗಡೆ, ಮಸೀದಿ ಒಳಗಡೆ, ವಕ್ಫ್ ಬೋರ್ಡ್ ಒಳಗಡೆ ಹೆಂಗ್ರಿ ಬರ್ತೀರಿ ನೀವು ಅಂತ ಅವ್ರು ಕೇಳಿದ್ರೆ ನಿಮ್ಮ ಆನ್ಸರ್ ಏನು ಶ್ರೀಕಾಂತ್ ಶೆಟ್ರೆ?
ಈ ಒಂದನೇದಾಗಿ ನಾನು ಅದನ್ನೇ ಆಗದಿಂದ ಹೇಳ್ತಾ ಇದ್ದೀನಿ. ನೀವು ಟ್ರಸ್ಟ್ ಬಗ್ಗೆ, ರಾಮ ಜನ್ಮಭೂಮಿ ಟ್ರಸ್ಟ್ ನ ಬಗ್ಗೆ ಹೇಳ್ತಾ ಇದ್ದೀರಿ. ಟ್ರಸ್ಟ್ ಅನ್ನುವಂಥದ್ದು ಕೇವಲ ಒಂದು ದೇವಸ್ಥಾನದ ಮೇಂಟೈನ್ ಮಾಡೋದಕ್ಕೆ ಮಾತ್ರ ಅದಕ್ಕೆ ಅಧಿಕಾರ ಬಿಟ್ರೆ, ಅಯೋಧ್ಯೆಯ ಪಕ್ಕದಲ್ಲಿರುವಂತ ಯಾವುದೋ 5 ಸೆನ್ಸ್ ಜಾಗ ನನ್ನದು ಅಂತ ಹೇಳುವಂತ ಅಧಿಕಾರ ಆ ಟ್ರಸ್ಟ್ ಗೆ ಬರಲ್ಲ. ಬಟ್ ವಕ್ಫ್ ಬೋರ್ಡ್ ನೀವು ಏನ್ ಹೇಳ್ತಾ ಇದ್ದೀರಿ, ಇದೊಂದು ಟ್ರಿಬ್ಯುನಲ್. ಇದು ಈ ಟ್ರಿಬ್ಯುನಲ್ ಯಾರದೋ ಜಾಗವನ್ನ ಕ್ಲೇಮ್ ಮಾಡ್ಕೊಂಡಿದೆ, ಅನೇಕ ಜನರಿಗೆ ನೋಟಿಸ್ ಕೊಟ್ಟಿದೆ. ಟ್ರಿಬ್ಯುನಲ್ ಬಹಳ ದೊಡ್ಡದಿದೆ. ಇಡೀ ಟ್ರಿಬ್ಯುನಲ್ ಈ ತಿದ್ದುಪಡಿ ನಾವು ಇಲ್ಲಿ ಏನು ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇಡೀ ವಕ್ಫ್ 1995 ಏನು ವಕ್ಫ್ ಬೋರ್ಡ್ ಇತ್ತಲ್ಲ, ಅದಾದ ಮೇಲೆ 2025 ಒಂದು ತಿದ್ದುಪಡಿ ಆಯಿತು. ಸರಿ, ಸುಮಾರು 30 ವರ್ಷ ಆದಮೇಲೆ ಅಂತ ಅಂದ್ಕೊಳ್ಳೋಣ. ತಿದ್ದುಪಡಿ ವಿಚಾರ ಏನು? ಇಡೀ ವಕ್ಫ್ ಬೋರ್ಡ್ ಯಾಕಾಗಿದ್ದು ಅಂದರೆ, ಇಲ್ಲಿ ಅಕ್ರಮಗಳಿವೆ, ಮೋಸ ಇದೆ, ದೇಣಿಗೆಯಲ್ಲಿ ಅನ್ಯಾಯ ಆಗಿದೆ, ಎಲ್ಲರೂ ತಿಂದು ಹಾಕ್ಬಿಟ್ಟಿದ್ದಾರೆ, ಹಿಂದೂಗಳ ಸ್ವತ್ತುಗಳೆಲ್ಲ ಇದೆ. ಇದು ಬೇಸಿಕ್, ಇದ್ರದ್ದು ಸಾರಾಂಶ ಇದೆ ಇದರದ್ದು. ಹೀಗೆ ಬಂದಾಗ ಅಂದರೆ ಕಳ್ಳತನ, ಮೋಸ, ಆಸ್ತಿ ಲೂಟಿ ಅಂತ ಸೇಮ್ ಆರೋಪ ರಾಮ ಮಂದಿರದ ಬಂದಾಗ ಅವ್ರು ಕೇಳಿದ್ರೆ ಏನು ಕಥೆ ಅಂತ. ಒಂದನೇದಾಗಿ ಇದನ್ನ ಸರ್ಕಾರದ ವ್ಯಾಪ್ತಿಯಲ್ಲಿ ರಾಮ ಮಂದಿರ ಇದೆ ಅಂತ ಆದ್ರೆ ಖಂಡಿತವಾಗಿಯೂ ಕೂಡ ನೀವು ನೇಮಕ ಮಾಡಿ. ನಿಮ್ಮ ವ್ಯಾಪ್ತಿಗೆ ಬರುತ್ತೆ ರಾಮ ಮಂದಿರ ಅಂತ ಆದ್ರೆ ನೇಮಕ ಮಾಡಿ. ನೀವು ನಿಮ್ಮ ವ್ಯಾಪ್ತಿಗೆ ಬರಲ್ಲ. ಅದು ಯಾಕಂದ್ರೆ ಅದೊಂದು ಖಾಸಗಿ ಆಗಿರುವಂತದ್ದು. ರಾಮ ಮಂದಿರ ಅನ್ನೋದು ಖಾಸಗಿ ಆಗಿರುವಂತ ಒಂದು ಟ್ರಸ್ಟ್. ಅದು ಆ ಟ್ರಸ್ಟ್ ನ ಬಗ್ಗೆ ಯಾರು ಮಾತಾಡ್ತಾರೆ. ನೀವೇನು ವಕ್ಫ್ ಬೋರ್ಡ್ ಅಂತ ಏನ್ ಹೇಳ್ತಾ ಇದೀರಿ, ಇದಕ್ಕಾಗಿ ಅಧಿಕಾರಿಗಳಿದ್ದಾರೆ, ಸದಸ್ಯರ ನೇಮಕ ಮಾಡಿದ್ರು. ಶ್ರೀಕಾಂತ್ ಶೆಟ್ರೆ, ಸದಸ್ಯರ ನೇಮಕ ಯಾರ ಕಡೆಯಿಂದ ಆಯ್ತು ರಾಮ ಮಂದಿರಕ್ಕೆ? ಟ್ರಸ್ಟ್ ಸದಸ್ಯರು ಯಾರು ನೇಮಕ ಮಾಡಿದ್ದಾರೆ? ಸದಸ್ಯರನ್ನ ಸರ್ಕಾರ ಎಲ್ಲಿ ನೇಮಕ ಮಾಡಿದೆ? ಅದಕ್ಕಾಗಿ ಇರುವಂತ ಅದರಲ್ಲಿರುವಂತ ಇವತ್ತು ಏನು ಚಂಪತ್ ರಾಯ್ ಅವರು ಇರ್ಬೋದು, ಗೋಪಾಲ್ಜಿ ಇರ್ಬೋದು, ಅಥವಾ ಇನ್ನೂ ಅನೇಕ ಜನ ಇದ್ದಾರೆ. ಇದನ್ನ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಅವರದೇ ಆದಂತ ಒಂದು ತಂಡಗಳು, ಅವರ ಹಿತೈಷಿಗಳು ಅದನ್ನ ನೇಮಕ ಮಾಡಿದ್ದಾರೆ ಬಿಟ್ಟರೆ ಸರ್ಕಾರಕ್ಕೆ ಯಾವುದೇ ಅಧಿಕಾರ. ಮಾತಾಡ್ತೀನಿ. ನಂದನ್ ಕಶ್ಯಪ್ ಅವರೇ, ನಿಮ್ಮ ಪಾಯಿಂಟ್ ಏನು? ಯಾಕೆ ಇಷ್ಟೊಂದು ಫ್ಲೇರಪ್ ಆಗಿಬಿಟ್ರೆ ಈ ಇಡೀ ವಿಚಾರಕ್ಕೆ? ಮಧ್ಯಪ್ರದೇಶದಲ್ಲಿ ವಕ್ಫ್ ಬೋರ್ಡಲ್ಲಿ ಇಬ್ಬರು ಹಿಂದೂಗಳು ಬಂದುಬಿಟ್ರೆ ನಿಮಗೆ ತುಂಬ ಸಂಕಟ ಆಗೋಯ್ತಾ? ಅವರಿಬ್ಬರನ್ನು ಯಾಕೆ ನೀವು ಆಚೆ ಇಡಬೇಕು? ಇದೆಲ್ಲ ಅನ್ಯಾಯ ಅಂಥೇಳಿ. ಇದು ಮುಸ್ಲಿಂ ಅಪೀಸ್ಮೆಂಟಾ, ನಿಮ್ಮ ನಿಜವಾದ ಕಾಳಜಿನ ಇದು ಅಂತ? ನೋಡಿ, ನೀವು ಒಂದು ಒಳ್ಳೆ ಪ್ರಶ್ನೆ ಎತ್ತಿದ್ರಿ. ಧರ್ಮಾತೀತವಾದ ಬೋರ್ಡ್ಗಳಲ್ಲಿ ಅವರೇ ಇದ್ದರೆ ಒಂದು, ಇವಾಗ ವಕ್ಫ್ ವಿಚಾರದಲ್ಲಿ ಇಸ್ಲಾಂ ಧರ್ಮದ ಏನೋ ಕಾನೂನು ಇರುತ್ತೆ, ಅನ್ಯ ಧರ್ಮದವ್ರಿಗೆ ಹೆಂಗ್ ಗೊತ್ತಾಗುತ್ತೆ ಅಂತ ನನ್ನ ಅನಿಸಿಕೆ. ಅಲ್ಲೇನೋ ಒಂದು ಕಾನೂನು ಹೆಂಗ್ ಗೊತ್ತಾ ಇದು ಕಶ್ಯಪ್ ಜಿ? ನಾನೇನು ಹೇಳ್ಬಿಡ್ತೀನಿ ಕೇಳಿ. ಇಲ್ಲಿ 2 ಭಾಗ ಇದು. ಮಸೀದಿ, ಇವನ ಧಾರ್ಮಿಕ, ಆ ವ್ಯಕ್ತಿಯೊಬ್ಬ ಧಾರ್ಮಿಕ ಆಚರಣೆ, ಆತನ ನಮಾಜು, ಆತನದು ಇನ್ನೇನೋ ಕಾನೂನು, ಆತ ಇನ್ನೇನೋ ಉಪವಾಸ ಮಾಡಬೇಕು, ರಂಜಾನು, ದಿನಕ್ಕೆ 5 ಪವಿತ್ರ ಕರ್ತವ್ಯಗಳು. ಈ ಕರ್ತವ್ಯಗಳಿಗೆ ಇದರಲ್ಲಿ ಯಾರೂ ಅಡ್ಡಿ ಪಡ್ತಾ ಇಲ್ಲ. ಈ ಮಸೀದಿ ಧಾರ್ಮಿಕ ಆಚರಣೆಗಳು ಬೇರೆ, ವಕ್ಫ್ ಅನ್ನೋದು ಬೇರೆ. ನಾವು ವಕ್ಫನ್ನ ಮಸೀದಿನೆಲ್ಲ ಒಟ್ಟಿಗೆ ಸೇರಿಸ್ಬಿಟ್ಟು ಇಲ್ಲಿ ಮಾಡಬಾರ್ದು. ವಕ್ಫ್ ಆಸ್ತಿ ನಿರ್ವಹಣೆಗಳು, ದಾನ ದತ್ತಿ, ಯಾರು ದಾನ ಕೊಡಬೇಕು. ಇವತ್ತು ನಾನು ಕನ್ವರ್ಟ್ ಆಗಿಬಿಡ್ತೀನಪ್ಪ ಮುಸ್ಲಿಮ್ಗೆ, ನಾಳೆ ನಾನು 5 ಎಕರೆ ದಾನ ಕೊಟ್ಟು, ನೋ, ನೀನು 5 ವರ್ಷ ಆದರೆ ಮಿನಿಮಮ್ ಪ್ರಾಕ್ಟೀಸ್ ಮಾಡಿರಬೇಕು ಅಂತ ಈ ಕಾನೂನು ಹೇಳ್ತಾ ಇದೆ. ಸೊ ಆ ವಿಚಾರದಲ್ಲಿ ನಿಮ್ಗೆ ಯಾಕೆ ಇಷ್ಟು ತಕರಾರು ಅಂತ ನೋಡಿ. ಇವಾಗ ಈ ಒಂದು ಏನು ಬಿಲ್ ಪಾಸ್ ಮಾಡಿದ್ರೆ 25ರಲ್ಲಿ, ಅದು ಸುಪ್ರೀಂ ಕೋರ್ಟಲ್ಲಿ ಇನ್ನೂ ಒಂದು ರೂಲಿಂಗು ಇಲ್ಲ, ಜಡ್ಜ್ಮೆಂಟ್ ಬಂದಿಲ್ಲ. ಆ ಜಡ್ಜ್ಮೆಂಟ್ ಬಂದ ಮೇಲೆ ಇವರು ಒಂದು ನಿರ್ಧಾರ ತಗೋಬೋದಾಗಿತ್ತು. ಏನಕ್ಕೆ ಆ ಥರವಾದ ನಿರ್ಧಾರ ಅಂತ ನಾನೊಂದು ಹೇಳ್ತೀನಿ ರಮಕಾಂತ್ಜಿ. ಮೊನ್ನೆ ಒಂದು 15 ದಿವಸದ ಒಂದು ದೇಶದ ಪ್ರತಿಷ್ಠಿತ ಮಾಧ್ಯಮ ಸಂಸ್ಥೆ ಇದೇ ಮೋಹನ್ ಲಾಲ್ ಯಾದವ್ ಅವರ ಮೇಲೆ ಉಜ್ಜಯಿನಿ ಸುತ್ತಮುತ್ತ ಒಂದು ದೊಡ್ಡ ಹಗರಣ ಬಯಲುಗಳಿತು. 100 ಎಕರೆ ಲೂಟಿ ಮಾಡಿದರೆ ಇವರು ಸಂಬಂಧಿಕರು ₹100 ಬೆಲೆ ಬಾಳ್ತಾ ಇದೆ. ಬೆಳೆ ಬಾಳುವ ಇಲ್ಲೆಲ್ಲಿ ಕಾರಿಡಾರ್ ಬರುತ್ತೆ, ಹೈವೇ ಅಲ್ಲಿ ಬರುತ್ತೆ, ಪಕ್ಕದಲ್ಲಿ ಜಾಗ ತಗೊಂಡಿದ್ರು ಅಂತ. ಹೌದು. ಆ ಯೋಜನೆಯಲ್ಲಿ ಫಲಾನುಭವಿ ಅವರ ಕುಟುಂಬದವರು, ಯಾರು ಮೋಹನ್ ಲಾಲ್ ಕುಟುಂಬ, ವಿತ್ ಫ್ಯಾಕ್ಟ್ ಅಂಡ್ ಪ್ರೂಫ್. ಆ ದೊಡ್ಡ ಒಂದು ಮಾಧ್ಯಮ ಸಂಸ್ಥೆ, ನೀವೆಂಗೆ ಎಷ್ಟೊಂದು ಜನ ಬಯಲುಗಳಿದ್ದಾರೆ, ಅವರು ಬಯಲುಗಳಿದ್ದಾರೆ. ಅದನ್ನ ಮರೆಮಾಚಲು ಆತರವಾಗಿ ಈ ಮಧ್ಯಪ್ರದೇಶ ಬಿಜೆಪಿ ಸರ್ಕಾರ ಇದನ್ನ ತಂದು ಇಟ್ಟಿದೆ. ಈ ಒಂದು ಏನೋ ಜನನ ಡೈವರ್ಟ್ ಮಾಡಕ್ಕೆ, ಜನನ್ನ ಆ ಕಡೆ ತಿರುಗಿಸಕ್ಕೆ ಇದೊಂದು ತಂದು ಬಿಟ್ಟಿದ್ದಾರೆ. ಏನಕ್ಕೆ ಅಂದ್ರೆ ಇದು ಇನ್ನೂ ಜಡ್ಜ್ಮೆಂಟ್ ಹಂತಕ್ಕೆ ಹೋಗಿಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ. ಸೆಕೆಂಡು, ಉತ್ತರ ಪ್ರದೇಶದಲ್ಲಿ ನಿಮಗೆ ಜಗಜ್ಜಾಹೀರಾಗ್ಬಿಟ್ಟಿದೆ ಅವ್ರು ಮಾಡಿರುವ ಕಳ್ಳತನ, ಹಗಲುದರೋಡೆ, ಜನರ ಭಾವನೆಗಳಿಗೆ ಧಕ್ಕೆ ತಂದು, ಜನರ ಒಂದು ಭಕ್ತಿಯಿಂದ ಕೊಟ್ಟ ಒಂದು ₹1, 8 ಆಣಿ, ₹100, 106 ಕೋಟಿ ದುಡ್ಡನ್ನು ಇವತ್ತು ಅವ್ರು ಕಿಸೆಗೆ ಹಾಕೊಂಡು ಹೋಗಿದ್ದಾರೆ. ಇವರು ಭಕ್ತಿ ಇಟ್ಕೊಂಡು ಲೂಟಿ ಮಾಡ್ತಾರೆ. ಅದನ್ನು ಡೈವರ್ಟ್ ಮಾಡೋಕ್ಕೆ. ಮತ್ತೆ ಪ್ಲಸ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನು ಅಂದರೆ, ಈ ಉಜ್ಜಯಿನಿ ಸುತ್ತಮುತ್ತ, ಉಜ್ಜಯಿನಿನೂ ಒಂದು ಕಾರಿಡಾರ್ ಮಾಡೋಕ್ಕೆ ಒಂದು ಐಕ್ಯತೆ ಸ್ಥಳ ಅದು. ಅಲ್ಲೂ ಒಂದು ನೋಡಿ, ಭಾವೈಕ್ಯತೆ ಸ್ಥಳ. ಉತ್ತರ ಪ್ರದೇಶದಲ್ಲೂ ಲೂಟಿ ಮಾಡಿದ್ದಾರೆ. ಭಾವೈಕ್ಯತೆ ಮತ್ತೆ ಒಂದು ಜನರ ಭಾವನೆ ಇಟ್ಕೊಂಡು, ರಾಮನ್ ಇಟ್ಕೊಂಡು. ಇಲ್ಲಿ ಉಜ್ಜಯಿನಿ ಮಹಾಕಾಳೇಶ್ವರ ಇದು ಒಂದು
ಐಕ್ಯತೆ ಸ್ಥಳದಲ್ಲೂ ಇವ್ರಿಗೇನು ಒಂದು ಪ್ರದೇಶ ಅಭಿವೃದ್ಧಿ ಮಾಡಬೇಕು, ಜನರನ್ನ ಅಲ್ಲಿ ಕರ್ಕೊಂಬರ್ಬೇಕು, ಟೂರಿಸ್ಟ್ ಮಾಡಬೇಕು ಒಂದು ಇಂಟೆನ್ಷನ್ ಆದ್ರೆ ಅದ್ರ ಸೆಕೆಂಡ್ ಇಂಟೆನ್ಷನ್ ಬಿಜೆಪಿ ಅವ್ರದ್ದು ಏನಿರುತ್ತೆ ಅಂದ್ರೆ ಡ್ಯೂಟಿ. ಈ ದೇಶದ ಒಂದು ಮಾಧ್ಯಮ ಪ್ರತಿಷ್ಠಿತ ಸಂಸ್ಥೆಗೆ ನಾನು ಬಯಲಿಗೆ ಎಳೆದಿದೆಯಲ್ಲ, ಆ ಜಾಗವನ್ನು ಅಭಿವೃದ್ಧಿ ಮಾಡಬೇಕು. ಸ್ವಂತ ಹಿತಾಸಕ್ತಿ ಏನಿದೆ ಅಂದ್ರೆ ನೋಡಿ, ಅವರು ಡ್ಯೂಟಿ ಮಾಡಿದ್ದಾರೆ, ಸುತ್ತ ಅಭಿವೃದ್ಧಿ ಆಗುತ್ತೆ. ಮುಂದಿನ ದಿನಗಳಲ್ಲಿ ಅಲ್ಲಿ ಕಾಂಗ್ರೆಸ್ನವರು ದೇವಸ್ಥಾನ ಕಟ್ಟಬೇಕಾಗಿತ್ತು, ಅಭಿವೃದ್ಧಿ ಮಾಡಬೇಕಾಗಿತ್ತು. ನಿಮಗೇನು ಭಯ ಅಂದರೆ ಎಲ್ಲಿ ನಾವು ದೇವಸ್ಥಾನದ ಕೈ ಹಾಕ್ಬಿಟ್ರೆ ಮಸೀದಿಗಳು ಓಟ್ ಹೋಗ್ಬಿಡುತ್ತೋ, ಮುಸ್ಲಿಮ್ರು ಓಟ್ ಹೊಟ್ಟೋಗ್ಬಿಡುತ್ತೋ, ನಮಗೆ ಭಯ. ನಿಮಗೆ ನೀವು ರಾಮ ಮಂದಿರನೂ ಕಟ್ಟಲಿಲ್ಲ, ಈ ಮಹಾಕಾಲ ಉಜ್ಜಯಿನಿ ಅಂತೀರಿ ಅದನ್ನೂ ಮಾಡಲಿಲ್ಲ, ಕಾಶಿನೂ ಡೆವಲಪ್ ಮಾಡಲಿಲ್ಲ, ಈ ರಾಮಾನುಜರದು ಶಂಕರಾಚಾರ್ಯರದು ಸ್ಟ್ಯಾಚ್ಯೂಗಳನ್ನು ನೀವೆಲ್ಲೂ ಕಟ್ಟಲಿಲ್ಲ. ನೀವು ಕಟ್ಟಕ್ಕೆ ಹೋದ್ರೆ ಏನು ಅಂದರೆ ನಿಮಗೆ ಅದ್ರ ಬಗ್ಗೆ ಪ್ರೀತಿ ಇಲ್ಲ ಅಂತಲ್ಲ. ಇದೇ ರಾಮ ಮಂದಿರ ಆಗಲಿಕ್ಕೆ ಇಂಡೈರೆಕ್ಟಾಗಿ ಪಿ ವಿ ನರಸಿಂಹರಾವ್ ಅವರು ಕಾರಣ, ಕಲ್ಯಾಣ್ ಸಿಂಗ್ ಅವರು ಇದ್ದರು, ಅದು ದೊಡ್ಡ ಕಥೆ ಇದೆ, ಅದ್ರ ಬಗ್ಗೆ ಅದ್ರ ಇನ್ನೊಂದು ದಿನ ಮಾತಾಡ್ತೀನಿ ನಾನು. ಸೊ ವಾಸ್ತವ ಏನು ಅಂದರೆ ದೇವಸ್ಥಾನ ಮುಟ್ಟಿಬಿಟ್ರೆ ಮಸೀದಿ ಓಟ್ ನನಗೆ ಬರಲ್ಲ ನೋಡಿ. ಈ ಭಯದಲ್ಲೇ ನೀವು ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲದೆ ಅಡಕತ್ತರಿಸಿಕೊಂಡಿದ್ದೀರಾ ನೀವು ಅಂತ ಕಾಂಗ್ರೆಸ್ನವರು. ರಮಾಕಾಂತ್ ಅವರೇ ನೋಡಿ, ಬಿಜೆಪಿಯವರು ಭಾವನೆ ಇಟ್ಕೊಂಡು ಜನರ ಮುಂದೆ ಹೋಗ್ತಾರೆ, ನಾವು ಜನರ ಬದುಕು ಇಟ್ಕೊಂಡು ಜನರ ಮುಂದೆ ಹೋಗ್ತೀವಿ. ನಮಗೆ ಜನರ ಬದುಕು ಇಂಪಾರ್ಟೆಂಟ್ ಹೊರತು ಭಾವನೆ ಅಲ್ಲ ಸರ್. ನಾನು ಮಹೇಶ್ ಅವರಿಂದ ಕಂಟಿನ್ಯೂ ಮಾಡ್ತೀನಿ ಡಿಬೇಟನ್ನು. ನೀವು ಬ್ರೇಕ್ನ ಟೈಮ್ ಇದು, ಅನಿತಾ ಭಾವಿಸ್ಬೇಡಿ ಮಹೇಶ್, ಮಾತಾಡಿಸ್ತೀನಿ. ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಯುತ್ತೆ, ಒಂದು ಬ್ರೇಕ್ ಆದಮೇಲೆ. ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಮಹೇಶ್, ಈಗ ಅತಿ ಮುಖ್ಯವಾದಂಥ ವಿಚಾರ ಇದು ವಕ್ಫಲ್ಲಿ. ಅವರು ಅದನ್ನು ವಕಫ್ ಅಂತ ಕರೀತಾರೆ, ವಕ್ಫ್ ಅಂತ ನಾವೆಲ್ಲ ಪ್ರೊನೌನ್ಸ್ ಮಾಡ್ತೀವಿ. ಇರಲಿ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂಗಳ ಅಲ್ಲಿ ಅಪಾಯಿಂಟ್ಮೆಂಟು, ಸದಸ್ಯರ ನೇಮಕ ಓಕೆನಾ ಇದು ವಕ್ಫಲ್ಲಿ ಸರ್? ಇಲ್ಲಿ ಮಾನಿಟರ್ ಮಾಡೋಕ್ಕೆ ಒಂದು ಏನು ಅಂತ ಹೇಳಿದ್ರೆ, ಲಾಸ್ಟು ಸಂಸತ್ ಅಧಿವೇಶನ ನಡಿಬೇಕಾದ್ರೆ ಕಿರಣ್ ರಿಜಿಜುರವರು ಮತ್ತು ಅಮಿತ್ ಶಾಜಿಯವರು ಸುಮಾರು ಸಂಸತ್ ಅಧಿವೇಶನದಲ್ಲಿ ವಿಶೇಷವಾಗಿ ಇದ್ರ ಬಗ್ಗೆನೇ ಒಂದು ಹೊಸ ಕಾಯ್ದೆಯನ್ನು ಜಾರಿಗೆ ತರಬೇಕು, ಅಲ್ಲಿದ್ದಂಥ ಕ್ರೂರ ಕಾಯ್ದೆ ಸೆಕ್ಷನ್ 40 ತೆಗಿಬೇಕು ಅಂತೇಳಿ ಸುಮಾರು 1 ವಾರಗಳ ಕಾಲ ಸಂಸತ್ ಭವನದಲ್ಲಿ ಅಧಿವೇಶನದಲ್ಲಿ ಚರ್ಚೆ ಆಗುತ್ತೆ. ಆ ಚರ್ಚೆಯಲ್ಲಿ ತೃಣಮೂಲ ಕಾಂಗ್ರೆಸ್ನ ಬ್ಯಾನರ್ಜಿ ಆಗಿರ್ಬೋದು, ಕಾಂಗ್ರೆಸ್ನ ಗೊಗೈ ಅವರಾಗಿರ್ಬೋದು, ಇವರೆಲ್ಲರೂ ಅನೇಕ ನೂರಾರು ಪ್ರಶ್ನೆಗಳನ್ನು ಎತ್ತುತ್ತಾರೆ. ಆ ಎತ್ತುವಂಥ ಸಂದರ್ಭದಲ್ಲಿ ವಕಾಫ್ ಮಂಡಳಿಗೆ ಸಂಬಂಧಪಟ್ಟಂತೆ ಏನೇನು ಕಾನೂನುಗಳಿತ್ತು ಅದನ್ನ ಚರ್ಚೆ ಮಾಡಲಾಗುತ್ತೆ. ಆ ಚರ್ಚೆಯಲ್ಲಿ ಬಂದಂತದ್ದು ಮೊಘಲರ ಕಾಲದಿಂದ ಹಿಡ್ಕೊಂಡು ಅಲ್ಲಿದ್ದಂತ ಅಕ್ಬರಿ ವರದಿಗಳಿರ್ಬೋದು, ಅಥವಾ 1810 ಬಂಗಾಳದ ವಿಭಜನೆಯ ವರದಿಗಳಿರ್ಬೋದು, ಅದಾದ್ಮೇಲೆ ಭಾರತ ಸರ್ಕಾರದಲ್ಲಿ 1913ರಿಂದ ಅಪ್ ಟು ಟಿಲ್ ಏನು 1913ರಿಂದ 2013ರವರೆಗೆ ನಡೆದಂತ ವಕಾಫ್ಗೆ ಸಂಬಂಧಪಟ್ಟಂತ ಮಾಹಿತಿಗಳ ಕೂಲಂಕುಷವಾದ ಚರ್ಚೆ ಆಗುತ್ತೆ. ಆ ಚರ್ಚೆಯಲ್ಲಿ ಸ್ವತಃ ಮುಸ್ಲಿಂ ಏನು ಒಂದು ಸಮುದಾಯದಿಂದ ಬಂದಿರತಕ್ಕಂಥ ನ್ಯಾಯಮೂರ್ತಿ ನೇಮಾತುಲ್ಲಾರವರು ಅನೇಕ ತರನಾದಂಥ ಅವರದೇ ಸಮುದಾಯದ ವಕಾಫ್ ಮಂಡಳಿಗಳಲ್ಲಿ ಇರ್ತಕ್ಕಂಥ ಅನೇಕ ಸಮಸ್ಯೆಗಳ ಬಗ್ಗೆ ಕೋರ್ಟ್ ಅಲ್ಲಿ ಅವರು ಸಹ ಹೇಳಿರ್ತಾರೆ, ಎಸ್ ಇಲ್ಲಿ ಸಮಸ್ಯೆಗಳಿದೆ ಅಂತ. ಅವತ್ತು ಆ ಸಮಸ್ಯೆಗಳ ಅಡಿಯಲ್ಲಿ 40ರ ಸೆಕ್ಷನ್ ಕ್ರೂರ ಸೆಕ್ಷನ್ ಅನ್ನ ಅದರಲ್ಲಿ ಅದನ್ನ ತೆಗೆಯುವಂತ ಸಂದರ್ಭದಲ್ಲಿ ಏನ್ ಕ್ರೂರತೆ ಇತ್ತು 40ರಲ್ಲಿ ಸೆಕ್ಷನ್ 40ರಲ್ಲಿ ಅದನ್ನ ಕಿರಣ್ ಕ್ರಿಯಾಲಿಟಿ ಏನಿತ್ತು ಅದರಲ್ಲಿ ಅತ್ಯಂತ ಕಠಿಣ ನಿಬಂಧನೆ ಅಂತೇಳಿ ಅದನ್ನು ಮೆನ್ಷನ್ ಮಾಡ್ತಾರೆ. ಅತ್ಯಂತ ಕಠಿಣ ನಿಬಂಧನೆ. ಈ 40ರ ಸೆಕ್ಷನ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಈ ಒಂದು ಏನು ಈ ವಕಾಫ್ ಮಂಡಳಿ ಇದೆ, ಇವತ್ತು ಹೊಸದಾಗಿ ಮಸೂದೆ UMEED ಈ ಮಸೂದೆಯನ್ನು ಹೊಸದಾಗಿ ಮಾಡಿದಾರಲ್ಲ, ಈ ಮಸೂದೆ ಇವತ್ತೇನಾಗಿದೆ ಅಂದ್ರೆ ದಕ್ಷತೆ ಅಭಿವೃದ್ಧಿ ಮಸೂದೆ ಮತ್ತೆ ನಿರ್ವಹಣಾ ಸಬಲೀಕರಣ. ಅವತ್ತಿದ್ದುದೇನಪ್ಪ ಅಂತ ಹೇಳಿದ್ರೆ, ರಾತ್ರೋರಾತ್ರಿ ಯಾವುದೋ ಒಂದು ಜಮೀನುಗಳನ್ನ ಆಸ್ತಿಗಳನ್ನ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಈ ಕ್ರೂರ ಸೆಕ್ಷನ್ ಏನ್ ಮಾಡಿತ್ತು ಅಂತ ಹೇಳಿದ್ರೆ, ನೀವು ಏನಾದ್ರೂ ವಕಾಫ್ ಮಂಡಳಿ ನಿಮ್ಮನ್ನ ನೇರವಾಗಿ ನಿಷ್ಠೂರವಾಗಿ ವಶಪಡಿಸಿಕೊಂಡದ್ದೇ ಆದ್ರೆ, ನೀವು ಬೆಳಿಗ್ಗೆ ಯಾವುದೇ ಕೋರ್ಟ್ಗಾಗ್ಲಿ, ಯಾವುದೇ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಅಥವಾ ಕೆಳಗಡೆ ಇರುವಂತ ನ್ಯಾಯಾಲಯಗಳಲ್ಲಿ ನೀವು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹೇಶ್, ಈಗ ಈ ವಕಫು ಆಸ್ತಿ ವಿವಾದ ಅವರು ಹೆಂಗೆ ಬೇಕಂದ್ರೆ ನಂಗೆ ಅಕ್ವೈರ್ ಮಾಡ್ಕೊಳ್ಳೋದು ಇದೆಲ್ಲ ಗೊತ್ತಿರೋ ವಿಚಾರ. ನಮ್ಮ ಇಡೀ ಡಿಬೇಟ್ನ ಪ್ರಶ್ನೆ ಏನು ಗೊತ್ತಾಯಿತು, ಈ ಮಂಡಳಿಯಲ್ಲಿ ನೀವೆಷ್ಟು ಬೇಕಾದರೂ ಮಾರ್ಪಾಟುಗಳನ್ನು ತರುವ ಮೂಲಕವಾಗಿ ಹಿಂದೂಗಳನ್ನು ಅಲ್ಲಿ ಇನ್ಸರ್ಟ್ ಯಾಕೆ ಮಾಡ್ತಾ ಇದ್ರಿ ಮಂಡಳಿಯಲ್ಲಿ ಅಂತ. ಅಂದರೆ ವಕ್ಫ್ ಮಂಡಳಿ ಇರ್ತಕ್ಕಂಥ ಸಾಬ್ರು ಸರಿ ಇಲ್ಲ, ಹಿಂದೂಗಳು ಮಾತ್ರ ಇದರಲ್ಲಿ ನ್ಯಾಯ ನಿಷ್ಠೆವಂತರು, ಅವರಿದ್ದರೆ ವಕ್ಫ್ ಮಂಡಳಿಲಿ ಆಸ್ತಿ ಲೂಟಿ ಆಗಲ್ಲ. ನೀವು ಆ ಕಾನೂನು ಮಾಡ್ಬೋದಾಗಿತ್ತು, ಹಾಗೆ ಲಾ ಮೂಲಕನೇ ಟೈಟ್ ಮಾಡಿ ಅದನ್ನು, ಹಾಗೆಲ್ಲ ಮಾಡೋಕ್ಕೆ ಬರಲ್ಲಪ್ಪ ಅಂಥೇಳಿ. ಮಂಡಳಿ ಬೋರ್ಡ್ ಒಳಗಡೆ ನೀವು ಇಬ್ಬರನ್ನ ಮೂವರ ಮಿತಿ ಇದೆ, ಯಾಕೆ ಸೇರಿಸ್ತಾ ಇದ್ದೀರಿ ಅಂತ ಪಾಯಿಂಟ್, ಸಿಂಪಲ್ ಪಾಯಿಂಟ್ ಇದು. ಅದು ಯಾವ್ದು ಬೇಕಾದ್ರೆ ಇನ್ಫಾರ್ಮೇಷನ್ಸ್ ಏನಾದರೂ ಮಾಡ್ಕೊಳ್ಳಿ. ಇವಾಗ ನೋಡಿ ಸರ್, ಬೋರ್ಡ್ ಅಂತ ಹೇಳಿದ್ರೆ ಇವಾಗ ಉದಾಹರಣೆಗೆ ಒಂದು ಚುನಾವಣಾ ಆಯೋಗ, ಯಾವ ಚುನಾವಣಾ ಆಯೋಗವನ್ನ ನಾವು ಕಾನೂನುಬದ್ಧ ಚುನಾವಣಾ ಆಯೋಗವನ್ನ ಇವತ್ತು ಅದ್ರಲ್ಲಿ ನಾವು ನೋಡ್ತೀವಿ. ಹಾಗೆ ವಕಾಫ್ ಅನ್ನೋದು ಸಹ ಒಂದು
ಶಾಸನಬದ್ಧವಾದಂತ ಸಂಸ್ಥೆ. ದಟ್ ಈಸ್ ನಾಟ್ ಎ ಪ್ರೈವೇಟ್, ಅಂಡರ್ ಬೈ ಶಾಸನಬದ್ಧವಾಗಿರುವಂತ ಸಂಸ್ಥೆ ಯಾವುದು ವಕ್ಫ್ ಬೋರ್ಡ್. ಇವತ್ತು 30 ವಕ್ಫ್ ಬೋರ್ಡ್ಗಳು ಇಡೀ ದೇಶದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಆದ್ರೆ ಇಲ್ಲೇನು ಅಂತ ಹೇಳಿದ್ರೆ, ಇವತ್ತು ಮಧ್ಯಪ್ರದೇಶದ ಸರ್ಕಾರದ ಮುಖ್ಯಮಂತ್ರಿಗಳಾದಂತ ಮೋಹನ್ ಯಾದವ್ ಅವರು ಒಂದು ಕೋಟ್ ಮಾಡಿದ್ದಾರೆ. ಇವತ್ತೇನು ನಾವು ಕೇಂದ್ರ ಸರ್ಕಾರ ಮಾರ್ಪಾಡು ಮಾಡಿದೆ, ಆ ಮಾರ್ಪಾಡಲ್ಲಿ ಇರ್ತಕ್ಕಂಥ 14-15 ಸೆಕ್ಷನ್ಗಳ ಅಡಿಯಲ್ಲಿ ನಾವು ನಿಷ್ಪಕ್ಷಪಾತ, ಪಾರದರ್ಶಕತೆ, ಒಂದು ದೇಶದ ಒಂದೇ ಎಂಬ ಮನೋಭಾವದೊಂದಿಗೆ ಜಾತ್ಯಾತ್ ಸೆಕ್ಯುಲರಿಸಂ ಇಲ್ಲಿ ವೆರಿ ಇಂಪಾರ್ಟೆಂಟ್. ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನಾವು ಯಾರು ಎಲ್ಲರೂ ಹೇಳ್ತೀವಿ ಎಸ್ ನಮ್ದು ಸೆಕ್ಯುಲರಿಸಂ ತರಬೇಕು ಈ ದೇಶದಲ್ಲಿ ಅಂತ. ಈ ಸೆಕ್ಯುಲರಿಸಮ್ ನೀವು ಯಾಕೆ ಒಪ್ಕೊಳ್ಳೋದಿಲ್ಲ? ಉಮರ್ ಶರೀಫ್ ಅವರು ಜಾಯ್ನ್ ಆಗಿದ್ದಾರೆ ನಮ್ಮ ಮುಸ್ಲಿಂ ಧಾರ್ಮಿಕ ಮುಖಂಡರು. ಸ್ವಾಗತ ಉಮರ್ ಶರೀಫ್ ಅವರು ತಮಗೆ. ಏಕೆ ಇದು ಈ ಸೆಕ್ಯುಲರಿಸಮು, ಈ ಜಾತ್ಯತೀತವಾದ, ಇದು ಕಾಂಗ್ರೆಸ್ ಹೇಳಿದ್ರೆ ಓಕೆ, BJP ಅವ್ರ ಬಾಯಲ್ಲಿ ಏನಾದರೂ ಸೆಕ್ಯುಲರಿಸಮ್ ಅಂತ ಬಂದುಬಿಟ್ರೆ ಸ್ವಲ್ಪ ಒಂಥರ ಕಬ್ಬಿಣದ ಕಡಲೆ ಥರ ಆಗ್ಬಿಡುತ್ತಲ್ಲ, ಅದು ನುಂಗಕ್ಕೂ ಕಷ್ಟ, ಅಗಿಯೋಕ್ಕೂ ಕಷ್ಟ ಅಂತ. ಆಕ್ಚುಲಿ ನೋಡಕ್ ಹೋದ್ರೆ ಎಂತ ಒಳ್ಳೆ ಕೆಲಸ ಮಾಡಿದರು, ಜಾತ್ಯತೀತವಾದ ತರೋದು, ಮುಸ್ಲಿಮರಲ್ಲಿ ಸಾಮರಸ್ಯ ತರೋ ದೃಷ್ಟಿಯಿಂದ ಒಂದಿಬ್ರು ಹಿಂದೂಗಳನ್ನು ತಂದು ಆ ಬೋರ್ಡ್ ಇಡುವಂತ ಪ್ರಯತ್ನ ಮಾಡಿದಾಗ ಯಾಕೆ ಇಷ್ಟೊಂದು ಸಂಕಟ ಅಂತ. ಇಲ್ಲ, ಅವ್ರು ಮಾಡಿರೋದು ಕಾನೂನುಬದ್ಧವಾಗಿಯೇ ಇದೆ. ಅಂದ್ರೆ ಅದು ಕಾನೂನು ಬಂದು ಬರೀ ನಮ್ಮ ಮೇಲೆ ಮಾತ್ರ ಅಪ್ಲೈ ಆಗೋದು, ಅದು ಸ್ವಲ್ಪ ಕಷ್ಟ ಆಗ್ತಿದೆ. ಓಕೆ, ಏನಂದ್ರೆ ಈ ಬೋರ್ಡ್ ಹೇಗೆ ಬಂತ ನೋಡಕ್ ಹೋದ್ರೆ ಬ್ರಿಟಿಷ್ ಕಾಲದಲ್ಲಿ ಶುರು ಆಯ್ತು. ಯಾಕಂದ್ರೆ ಮುಸಲ್ಮಾನರು ಎಷ್ಟೋ ಅವ್ರ ವಿರುದ್ಧ ಎಷ್ಟೋ ಕೇಸ್ಗಳು ಬರುವಾಗ ನಿಮ್ಗೋಸ್ಕರ ಒಂದು ವಕ್ಫ್ ಬೋರ್ಡ್ ನಾವು ಶುರು ಮಾಡ್ತೀವಿ ಅಂತ ಅಲ್ಲಿ ಶುರು ಮಾಡಿದ್ರು. ಅದರ ನಂತರ 1947 ನಂತರ ಕೂಡ ನಾವು ಬಂದು ಅದನ್ನ ರಿವೈವ್ ಮಾಡಿ ಅದನ್ನ ಶುರು ಮಾಡಿ ಅದರ ನಂತರ ಇವಾಗ ನೋಡಿದ್ರೆ ಅದು ಅಮೆಂಡ್ಮೆಂಟ್ ಆಗಿದೆ. ಓಕೆ, ಉದ್ದೇಶ ಏನಂದ್ರೆ ನೋಡ್ರಪ್ಪ, ನಿಮ್ಮೊಳಗೆ ಇರುವ ಜಗಳವನ್ನ ನಾವು ದೂರ ಮಾಡೋಕ್ಕೆ ಒಂದು ಸ್ಟ್ಯಾಚ್ಯುಟರಿ ಬಾಡಿಯನ್ನು ಶುರು ಮಾಡ್ತಿದ್ವಿ. ಈ ಸ್ಟ್ಯಾಚ್ಯುಟರಿ ಬಾಡಿ ಅನ್ನೋದು ಇದು ಗವರ್ಮೆಂಟ್ ಮೂಲಕ ಶುರುವಾಗಿರೋದು. ಯಾವುದೇ ಮುಸ್ಲಿಂ ಸಂಸ್ಥೆಗಳು ಎಲ್ಲರೂ ಬಂದು ನೋಡಪ್ಪ ಇಂಥದ ಒಂದು ನಿಯಮವನ್ನು ನಾವು ಮಾಡ್ತಿದ್ವಿ, ಎಲ್ಲರೂ ಒಗ್ಗಟ್ಟಾಗಿರೋಣ ಅಂತ ಅಂಥದ್ದು ಏನು ಮಾಡಿಲ್ಲ. ಸೊ ಇಟ್ ಈಸ್ ಅ ಗವರ್ಮೆಂಟ್ ಮೂಲಕ ಬರುವಂತಹ ಒಂದು ವ್ಯವಸ್ಥೆ. ಓಕೆ, ವಿ ಅಗ್ರಿ. ಆದ್ರೆ ನೀವು ಕೇಳಿರ್ತೀರಾ ನೋಡಿ, ವಕ್ಫ್ ಬೋರ್ಡ್ ಇರೋದ್ರಲ್ಲೇ ಜಾಸ್ತಿ ಅಧಿಕವೇ ಥರ್ಡ್ ಪ್ಲೇಸ್ ಇದೆ. ಫಸ್ಟ್ ಡಿಫೆನ್ಸ್, ಆಮೇಲೆ ರೈಲ್ವೆ, ಆಮೇಲೆ ಮುಸಲ್ಮಾನರ ಹತ್ರ ಇರತಕ್ಕಂತಹ ಈ ವಕ್ಫ್ ಬೋರ್ಡ್ 8,72,000 ಆಸ್ತಿ ಇಟ್ಕೊಂಡಿದ್ದೀರಾ ನೀವು ದೇಶದಲ್ಲಿ. ಹೌದು, ಅದರಲ್ಲಿ 38 ಲಕ್ಷ ಎಕರೆಗಿಂತ ಜಾಸ್ತಿ ಕರೆಕ್ಟ್ ವಕ್ಫ್ ಆಸ್ತಿ ಇರೋದು. ಇದು ನೀವು ಕೇಳಿದ ತಕ್ಷಣ ಏನ್ ಅನ್ಕೊಳ್ತಾರೆ ಅಂದ್ರೆ, ಹಿಂದೂಗಳಿಗೆ ಅನೇಕರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ದಿರೋರು ಏನ್ ಅನ್ಕೊಳ್ತಾರೆ ಅಂದ್ರೆ, ನೋಡ್ರಿ ಮುಸಲ್ಮಾನರ ಹತ್ರ ಇಷ್ಟು ಆಸ್ತಿ ಇದೆಯಲ್ಲಪ್ಪ, ನಮ್ಮಲ್ಲಿ ಎಲ್ಲಿದೆ, ನಾವು ಇನ್ನೂ ಹಿಂದುಳಿದಿವಿ ಅಂತ ಅವ್ರು ಅನ್ಕೊಳ್ತಾರೆ. ಹಂಗಿಲ್ಲ. ಆಕ್ಚುಲಿ ಏನಾಗ್ಬಿಟ್ಟಿದೆ ಅಂದ್ರೆ, ಎಲ್ಲರ ಆಸ್ತಿಯನ್ನು ಒಂದು ಬೋರ್ಡ್ ಅಡಿಯಲ್ಲಿ ತಂದಿದ್ದಾರೆ. ಓಕೆ, ಆದ್ದರಿಂದ 9 lakhs ಪಕ್ಕ ಬರ್ತಿದಲ್ಲ ಈ ಪ್ರಾಪರ್ಟಿಗಳು ಎಲ್ಲ ಆ ಒಂದು ಬೋರ್ಡ್ ಒಳಗೆ ಬಂದಿರೋ ಕಾರಣಕ್ಕೋಸ್ಕರ. ನನ್ನ ಪ್ರಶ್ನೆ ಏನಿದೆ ಅಂದ್ರೆ, ಹಿಂದೂಗಳ ಸಂಸ್ಥೆಗಳು ಕೂಡ ಇದೇ ರೀತಿ ಈ ಕೇರಳದಲ್ಲಿ ಇರತಕ್ಕಂತಹ ಎಲ್ಲಾ ದೇವಸ್ಥಾನಗಳು, ಮತ್ತೆ ಈ ಬೆಂಗಳೂರಿನಲ್ಲಿ ಇರತಕ್ಕಂಥ ಎಲ್ಲಾ ದೇವಸ್ಥಾನಗಳು, ಮತ್ತೆ ನಿಮ್ಮಲ್ಲಿ ಇರತಕ್ಕಂಥ ಗುರುಕುಲಗಳು ಎಲ್ಲವನ್ನು ಒಂದು ಬೋರ್ಡ್ ಅಡಿಯಲ್ಲಿ ತರಬೇಕು. ಅಲ್ಲಿ ತಂದ ನಂತರ ಆ ಬೋರ್ಡ್ ನಲ್ಲಿ ಕೂಡ ಮುಸಲ್ಮಾನರು ಇಬ್ರು ಇರಬೇಕು ಅಷ್ಟೇ. ಹಿಂಗ್ ಮಾಡಿದ್ರೆ ಆರ್ಟಿಕಲ್ 14 ನಾನು ಕೇಳಿದೆ ಶ್ರೀಕಾಂತ್ ಅವ್ರು ಏನ್ ಮಾತಾಡ್ದಂತ, ನೀವೇನ್ ಪ್ರಶ್ನೆ ಮಾಡಿದ್ರೆ ಅದು ಕೂಡ ಕೇಳಿದೆ. ನೀವು ಕೇಳಿದ್ದು ಟ್ರಸ್ಟ್ ಬಗ್ಗೆ. ಇವಾಗ ವಕ್ಫ್ ಕಮಿಟಿ ಅಂತ ಇರತ್ತಲ್ಲ ಒಂದೊಂದು ಮಸೀದಿಗೆ, ಅದು ಟ್ರಸ್ಟ್ ಆಗಿರತ್ತೆ. ಬಟ್ ಈ ಟ್ರಸ್ಟ್ಗಳನ್ನ ಮಾನಿಟರ್ ಮಾಡಕ್ಕೆ ಒಂದು ಬೋರ್ಡ್ ಬೇಕಾಗಿರತ್ತೆ. ಸೊ ಹಾಗಾಗಿ ನಮಗೆ ಮಾತ್ರ ಬೋರ್ಡ್ ಇರಬೇಕು, ನಿಮ್ಗೆ ಬೋರ್ಡ್ ಬೇಕಿಲ್ವಾ? ನಿಮ್ಗೂ ಬೋರ್ಡ್ ಬೇಕಿದೆ. ಅದರಲ್ಲಿ ಕೂಡ ಮುಸಲ್ಮಾನರನ್ನ ನೇಮಕ ಮಾಡಿ ಆಗ ಮಾಡಿದ್ರೆ ಈ ಟೆಂಪಲ್ಸ್ ನಲ್ಲಿ ನಡೆಯುವತಕ್ಕಂತ ಆ ಪ್ರಾಬ್ಲಮ್ಸ್ ಅನ್ನ ಇನ್ವೆಸ್ಟಿಗೇಟ್ ಮಾಡಕ್ಕೆ ನಮಗೂ ಅಧಿಕಾರ ಸಿಗತ್ತೆ. ಹಂಗ್ ಮಾಡಿದ್ರೆ ಆರ್ಟಿಕಲ್ 14 ರೈಟ್ ಟು ಈಕ್ವಾಲಿಟಿ ಎಲ್ಲರಿಗೂ ಬಂದೇ ಬರುತ್ತೆ. ಫೈನ್. ನಾನು ಚರ್ಚೆ ಮತ್ತೆ ಮುಂದುವರಿಸ್ತೀನಿ. ನಾನು ಎಕ್ಸೆಲ್ PU ಕಾಲೇಜು ಗುರುವಾಯನಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತೀನಿ ಒಂದು ಬ್ರೇಕ್ ಆದಮೇಲೆ. ಎಕ್ಸೆಲ್ PU ಕಾಲೇಜು ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಶ್ರೀಕಾಂತ್ ಶೆಟ್ಟರ್ ಒಂದು ಪಾಯಿಂಟ್ ಇತ್ತಿಲ್ಲಿ ಉಮರ್ ಶರೀಫ್ ಅವರು ಕೇಳಿದ್ದೇನೆ, ನಾನು ಕಂಟಿನ್ಯೂ ಮಾಡ್ತೀನಿ ನಾನು ನಿಮ್ಗೆ ಅದನ್ನು. ಅಂದರೆ ಈ ಒಂದು ನಮ್ಮ ಈಗ ಫೈನ್ ಈ ಸಂಪರ್ಕ ಅವ್ರದ್ದು ಕಡಿತ ಆಗಿದೆ. ನಾನು ಸ್ಟ್ರೈಟ್ ಅಪ್ ನಾನು ನಂದನ್ ಕಶ್ಯಪ್ಗೆ ಹೋಗ್ಬಿಡ್ತೀನಿ. ನಾನು ಕಶ್ಯಪ್ಜಿ ಏನು ಪಾಯಿಂಟ್ ಅಂತ ಹೇಳಿದ್ರೆ, ಇದರಲ್ಲಿ ನಿಮ್ಮ ಹಿತಾಸಕ್ತಿ ಇರುವುದು ಮುಸಲ್ಮಾನರ ಓಟಿನ ಆಸಕ್ತಿ ನಿಮಗಿದೆಯಾ? ಈಗ ಅವ್ರು ಹೇಳ್ತಾರಪ್ಪ, ಅವ್ರನ್ನು ಇಬ್ಬರನ್ನ ತಂದು ಮುಸ್ಲಿಮರನ್ನ ಹಿಂದೂ ದೇವಸ್ಥಾನಗಳಲ್ಲಿ ಅದಕ್ಕೊಂದು ಮೇಲ್ಗಡೆ ಒಂದು ಬೋರ್ಡ್ ಅಂತ ಮಾಡಿ, ಟ್ರಸ್ಟ್ಗಳ ಮೇಲೆ ಒಂದು ಬೋರ್ಡ್ ಅಂತ ಮಾಡಿ, ಬೋರ್ಡ್ಗಳು 1-2 ಮೆಂಬರ್ ಮಾಡಿ, ನಿಮ್ಮಲ್ಲಿ ಕಳ್ತನ, ನಿಮ್ಮಲ್ಲಿ ಲೂಟಿ, ನಿಮ್ಮಲ್ಲಿ ಚಿನ್ನ ಕದ್ರೆ, ನಿಮ್ಮಲ್ಲಿ ಕಾಣಿಕೆಗಳು ಕದ್ರೆ ಅದೆಲ್ಲ ಕಳ್ತನ ಅಲ್ಲ. ವಕ್ಫ್ ಅವರಾದರೆ ಆಸ್ತಿ ನುಂಗ್ಬಿಟ್ರು ತಿಂದುಬಿಟ್ರು ಅಂತ ಹೇಳಿ ಅವ್ರ ಮೇಲೆ ಒಂದು ಮಾನಿಟರ್ ಮಾಡೋದಾದರೆ ಇದು ಯಾಕೆ ಆಗಬಾರ್ದು ಅಂತಾರೆ. ಓಕೆನಾ? ಇದು ನೀವು ಸಪೋರ್ಟ್ ಮಾಡ್ತೀರಾ ಅದನ್ನು? ನೋಡಿ ರಮಕಾಂತ್ ಅವರೇ, ಸೆಕ್ಯುಲರಿಸಮ್ ಪದ ಯಾಕೋ ರಾತ್ರಿ BJP ಅವ್ರಿಗೆ ಎಚ್ಚರವಾಗ್ಬಿಟ್ಟಿದೆ. ಸ್ವಾಗತಾರ್ಹ. ಇವತ್ತಾದ್ರೂ ಸೆಕ್ಯುಲರಿಸಮ್ಮು, ಸಂವಿಧಾನ ಈ ಪದ ಅವ್ರಿಗೆ ಗೋಚರವಾಯ್ತಾರ, ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ.
ನೋಡಿ, ಇದೊಂದು ಭಾವನೆಯ, ಒಂದು ಭಕ್ತಿಯ ಹಾಗೂ ಜನರ ಒಂದು ಹೊಟ್ಟೆ ತುಂಬಿಸುವ ಕೆಲಸವನ್ನು ನಾವು ಕಾಂಗ್ರೆಸ್ ಪಕ್ಷ ಮಾಡ್ತೀವಿ. ಭಾವನೆ ಇಟ್ಕೊಂಡು ಜನರ ಮುಂದೆ ಹೋಗಲ್ಲ. ಸಂವಿಧಾನ ಏನು ಹೇಳುತ್ತೆ, ಸುಪ್ರೀಂ ಕೋರ್ಟ್ ಏನು, ಇವಾಗ ಸುಪ್ರೀಂ ಕೋರ್ಟ್ ರಾಮ ಮಂದಿರ ವಿಚಾರದಲ್ಲಿ ರೂಲಿಂಗ್ ಕೊಡ್ತು, ನಾವು ಸ್ವಾಗತ ಮಾಡಿದ್ವಿ. ಸುಪ್ರೀಂ ಕೋರ್ಟ್ ಅಲ್ಲಿ ಜಡ್ಜ್ಮೆಂಟ್ ನಡೀತಾ ಇರಬೇಕಾದ್ರೆ ಆತರವಾಗಿ ಏನಕ್ಕೆ ಮಧ್ಯಪ್ರದೇಶ ಸರ್ಕಾರ ನಿರ್ಧಾರ ತಗೊಂಡು ಅನ್ನೋ ನಮ್ಮ ಕ್ವಶನ್ ಮಾರ್ಕು. ಇದ್ರ ವಿರುದ್ಧವಾಗಿ ಕಾಂಗ್ರೆಸ್ ಪಕ್ಷ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ ಅಂತ ಹೇಳಿದೆ. ಅದನ್ನ ಮುಂದಿನ ದಿನಗಳ ಚರ್ಚೆನ. ಬಟ್ ಇದು ಒಂದು ಜಡ್ಜ್ಮೆಂಟ್ ಆಗಿಲ್ಲ. ಏನು ಇವ್ರನ್ನ ಅನ್ಯ ಧರ್ಮದವ್ರನ್ನ ಆ ಧರ್ಮದ ಬೋರ್ಡಿನಲ್ಲಿ ಸೇರಿಸ್ಕೊಳ್ಳುವ ಒಂದು ಪದ್ಧತಿಗೆ ಒಂದು ಇನ್ನೂ ಅನುವು ಮಾಡಿಕೊಟ್ಟಿಲ್ಲ ಅಂತ ಜಡ್ಜ್ಮೆಂಟಲ್ಲಿ ಇನ್ನೂ ಬಂದಿಲ್ಲ. ಹಾಗಾಗಿ ಖಾದಿ ನೋಡಬೇಕಾಗಿದ್ದ ಒಂದು ಜಾಗದಲ್ಲಿ ಏನಕ್ಕೆ ಇವರು ಆತರವಾಗಿ ನಿರ್ಧಾರ ತಗೊಂಡ್ರು ಅನ್ನೋದು ನಮ್ಮ ಕ್ವಶನ್ನು. ಸೆಕೆಂಡು ನೋಡಿ, ಕರ್ನಾಟಕ ರಾಜ್ಯದಲ್ಲೇ ಇದೊಂದು ದೊಡ್ಡ ಇಶ್ಯೂ ಆಗಿತ್ತು 24-25 ಬಿಜೆಪಿಯವರು. ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ರಮಕ್ಕಂತವ್ರೆ, ಬೀರೇಶ್ವರನ ದೇವಸ್ಥಾನನ ಇದೇ ಬಿಜೆಪಿ ಸರ್ಕಾರ ವಕ್ಫ್ಗೆ ಟ್ರಾನ್ಸ್ಫರ್ ಮಾಡ್ಬಿಟ್ಟಿತ್ತು. ವಕ್ಫ್ಗೆ ಬೀರೇಶ್ವರನ ದೇವಸ್ಥಾನ, ಆಂಜನೇಯನ ದೇವಸ್ಥಾನ ಬಿಜೆಪಿ ಸರ್ಕಾರ ಅವಧಿಯಲ್ಲಿ ವಕ್ಫ್ಗೆ ಟ್ರಾನ್ಸ್ಫರ್ ಮಾಡ್ಬಿಟ್ಟಿದ್ರು. ನಮ್ಮ ಸರ್ಕಾರ ಬಂದ ಮೇಲೆ ಈ ಬೀರೇಶ್ವರನ ದೇವಸ್ಥಾನ, ಆಂಜನೇಯನ ದೇವಸ್ಥಾನ ನಾವು ದೇವಸ್ಥಾನಕ್ಕೆ ವಾಪಸ್ ಕೊಟ್ವಿ. ಸೆಕೆಂಡು ರಮಕಾಂತ್ ಅವರೇ, ಇವಾಗ ದೇವಸ್ಥಾನವನ್ನ ಇಂಡಿಪೆಂಡೆಂಟ್ ಬಾಡಿ ಆಗಿ ಮಾಡಬೇಕು, ಬಿಡಬೇಕು ಅಂತ ಇವರು ದೇಶದಲ್ಲಿ ಇವರು ಅಧಿಕಾರಕ್ಕೆ ಬಂದಬೇಕು ಅಂತ ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ದಾರೆ. ಬಿಜೆಪಿ ಅವರು, RSS ಅವರು, ಬಜರಂಗ ದಳದವರು. ಏನಕ್ಕೆ ನಾವು ಮುಜರಾಯಲ್ಲಿ ಇವಾಗ ಉತ್ತರ ಪ್ರದೇಶದ ರಾಮನ್ ದೇವಸ್ಥಾನದಲ್ಲಿ ದೊಡ್ಡ ಹಗರಣ ನಡೀತು. ಏನು ಒಂದು ಬಾಡಿ ಇದ್ದರೆ ಆ ಬಾಡಿ, ಉಮರ್ ಶರೀಫ್ ಹೇಳಿದ್ರು, ಒಂದು ಬಾಡಿ ಇದ್ದರೆ ಆ ಬಾಡಿ ಮಾನಿಟರ್ ಮಾಡುತ್ತೆ. ಏನಕ್ಕೆ ಅವರು ಅಲ್ಲಿ ಉತ್ತರ ಪ್ರದೇಶದಲ್ಲಿ ಒಂದು ಕಾನೂನು, ಮಧ್ಯಪ್ರದೇಶದಲ್ಲಿ ಒಂದು ಅವ್ರಿಗೊಂದು ಬೇಕಾಗಿರೋ ಕಾನೂನು, ಕರ್ನಾಟಕದಲ್ಲಿ ಬೇರೆ ಒಂದು ಕಾನೂನು ನೋಡ್ತಾರೆ. ಎಲ್ಲರಿಗೂ ಏನು ಅನ್ವಯ ಆಗುತ್ತೆ ಅದನ್ನು ನಾವು ಫಾಲೋ ಮಾಡಬೇಕು. ನಮಗೆ ಪಿಕ್ ಆ್ಯಂಡ್ ಚೂಸ್ ಮಾಡ್ಕೋಬಾರ್ದು. ನೋಡಿ, ಇವಾಗ ಕರ್ನಾಟಕದಲ್ಲಿ ವಕ್ಫ್ ಬೋರ್ಡಲ್ಲಿ ನಿಮಗಿಬ್ಬರು ಹಿಂದೂಗಳಿದ್ರೆ ಕಾಂಗ್ರೆಸ್ನವ್ರಿಗೆ ಸಂಕಟ ಏನು, ಪ್ರಾಬ್ಲಮ್ ಏನು ನಿಮಗೆ? ನೋಡಿ, ಈಗ ಅವರು ಹೇಳ್ತಾರೆ ನೋಡಿ, ಇಲ್ಲಿ ಬಹಳ ಚೆನ್ನಾಗಿದೆ. ಇಲ್ಲಿ ವಕ್ಫ್ ಮಂಡಳಿ ಕೇವಲ ಮಸೀದಿಗಳಿಗೆ ಸೀಮಿತವಾಗಿಲ್ಲ, ಅದರ ವ್ಯಾಪ್ತಿ ಇನ್ನೂ ವಿಸ್ತಾರ ಇದೆ ಅಂತ ಹೇಳಿ ಬಿಜೆಪಿ ಹೇಳ್ತಾ ಇದೆ. ವಕ್ಫ್ ಜಾಗ ಮುಸ್ಲಿಂ ಧಾರ್ಮಿಕ ನಾಯಕರಿಗೆ ಸೇರಿದ್ದಲ್ಲ, ಮುಸ್ಲಿಂ ಸಮುದಾಯದ ಬಡವರಿಗೆ ಸೇರಿರೋ ಜಾಗ ಅದು. ಅವರ ಕಲ್ಯಾಣಕ್ಕೋಸ್ಕರವಾಗಿ ಹಿಂದೂ ಸದಸ್ಯರು ಶ್ರಮಿಸಲಿದ್ದಾರೆ, ಬಡ ಮುಸ್ಲಿಮರ ಪರವಾಗಿ ಹಿಂದೂ ಸದಸ್ಯರು ಶ್ರಮಿಸಲಿದ್ದಾರೆ. ಆ ಕಾರಣಕ್ಕೆ ನಾವಿಬ್ಬರು ಸೇರಿಸ್ತಾ ಇದ್ವಿ. ಬಿಜೆಪಿ ಶಾಸಕ ಲಮೇಶ್ವರ್ ಶರ್ಮಾ ಸಮರ್ಥನೆ ಕೊಟ್ಕೊಂಡಿರೋದು. ಪ್ರಾಬ್ಲಮ್ ಏನು? ನೋಡಿ, ಅಲ್ಲೆಲ್ಲ ಅಲ್ಲಿ ಶ್ರೀಮಂತ ಮುಸ್ಲಿಮರ ತೆಗಿಬೇಕಲ್ಲ, ಬಡವರು ಅಲ್ಲಿ ಉದ್ಧಾರ ಆಗಬಾರ್ದ ಮುಸ್ಲಿಮರು? ಅವ್ರ ಇಂಟೆನ್ಷನ್ ಅದೇ ಇದ್ರೆ ನಾವು ಸ್ವಾಗತಿಸ್ತೀವಿ. ನೀವೇನು ಕ್ವಶನ್ ಮಾಡ್ತೀರಾ? ನೋಡಿ, ಅವ್ರ ಇಂಟೆನ್ಷನ್ ಏನು ಅನ್ನೋದನ್ನ, ಜನರ ಭಾವನೆ ಇಟ್ಕೊಂಡು ಲೂಟಿ ಮಾಡೋದನ್ನ ಉತ್ತರ ಪ್ರದೇಶದ ರಾಮನ ಜನ್ಮಸ್ಥಳದಲ್ಲಾಗಿದೆ, ಇವಾಗ ಉಜ್ಜಯಿನಿಲಿ ಆಗಿದೆ. ಇದನ್ನ ಮರೆಮಾಚಲು, ಈ ಉಜ್ಜಯಿನಿಯ ಲೂಟಿ ಮತ್ತೆ ಲ್ಯಾಂಡ್ ಸ್ಕ್ಯಾಮ್ ನ ಮರೆಮಾಚಲು ಮೋಹನ್ ಯಾದವ್ ಅವರು ಇದನ್ನ ಮುಂದೆ ತಂದು ಬಿಟ್ಟಿದ್ದಾರೆ. ಜನರು ಸ್ವಲ್ಪ ಕನ್ಫ್ಯೂಸ್ ಆಗ್ಲಿ, ಜನರು ನನ್ನ ವಿಷಯ ಬಗ್ಗೆ ಮಾತಾಡೋದು ಬೇಡ, ಜನರ ಬಗ್ಗೆ ನಾನು ಮಾಡಿರೋ ಹಗರಣದ ಬಗ್ಗೆ ಕಾನ್ಸಂಟ್ರೇಷನ್ ಡೈವರ್ಟ್ ಆಗಲಿ, ಉತ್ತರ ಪ್ರದೇಶ ಅಯೋಧ್ಯೆ ವಿಷಯ ಡೈವರ್ಟ್ ಆಗಲಿ ಅಂತ ಇದು ಮುನ್ನಾಲ್ಗೆ ಬಿಟ್ಟಿದ್ದಾರೆ. ಈ ವಿಷಯ ಕೋರ್ಟ್ ಅಲ್ಲಿ ಇರ್ಬೇಕಾದ್ರೆ ಕೋರ್ಟ್ ಏನ್ ತೀರ್ಪು ಕೊಡುತ್ತೆ ನಾವು ಸ್ವಾಗತಿಸ್ತೀವಿ. ಇವಾಗ ಅಯೋಧ್ಯೆ ವಿಚಾರದಲ್ಲಿ ತೀರ್ಪು ಕೊಡ್ತು, ಕಾಂಗ್ರೆಸ್ ಪಕ್ಷ ಸ್ವಾಗತಿಸ್ತೀವಿ. ಶ್ರೀಕಾಂತ್ ಶೆಟ್ರೆ ಏನು ಬಂತು ಅಂತ ಉಮರ್ ಶರೀಫ್ ಅವರು ಒಂದು ಮಾತು ಹೇಳ್ತಾ ಇದ್ರು. ಸೆಕ್ಯುಲರಿಸಮ್ಮು, ಈ ಆರ್ಟಿಕಲ್ 14 ಇವುಗಳ ವಿಚಾರಕ್ಕೆ ಹೋದಾಗ ಹಿಂದೂ ಟ್ರಸ್ಟ್ಗಳೆಲ್ಲ ಸೇರಿಸಿ ಅದನ್ನು ಒಂದು ಬೋರ್ಡ್ ಅಡಿಯಲ್ಲಿ ತಂದು, ಒಂದು ವಕ್ಫ್ ಬೋರ್ಡ್ ಯಾವ ರೀತಿಯಲ್ಲಿ ಆ ಥರ ಒಂದು ತಂದು ಯಾಕೆ ಮಾಡಬಾರ್ದು? ಜಾತ್ಯತೀತವಾದ ಇರಲಿ, ಧರ್ಮಾತೀತವಾಗಿರಲಿ, ಇಬ್ಬರು ಮುಸ್ಲಿಮರನ್ನ ಅಲ್ಲೂ ತಂದು ಸೇರಿಸಲಿ, ಅವರು ಮುಜರಾಯಿ ದೇವಸ್ಥಾನಗಳನ್ನು, ಹಿಂದೂ ದೇವಸ್ಥಾನಗಳನ್ನು ಅವರು ಮಾನಿಟರ್ ಮಾಡಲಿ. ಯಾರನ್ನ ದುಡ್ಡು ತಿಂತಾ ಇದ್ರೆ, ಜಾಗ ನುಂಗ್ತಾ ಇದ್ರೆ ಅವನು ಬಡ ಹಿಂದೂಗಳಿಗೆ ಅವನು ಹಂಚುವಂತಾಗಲಿ. ಇದ್ಯಾಕೆ ಮಾಡಬಾರ್ದು ಅಂತ ಉಮರ್ ಶರೀಫ್ ಮಾಡಿ ಖಂಡಿತ ಮಾಡಿ. ಈಗ ನಾವು ಸನಾತನ ಬೋರ್ಡ್ ಮಾಡಿ ಅಂತ ಹೇಳಿ ಬಹಳ ದೊಡ್ಡ ಚಳವಳಿ ಕೇಂದ್ರ ಭಾರತದ ರಾಷ್ಟ್ರೀಯ ಮಟ್ಟದಲ್ಲಿ ನಡೀತಾ ಇದೆ. ಅದನ್ನು ಮಾಡಿ. ನೀವು ಶಬರಿಮಲೆಯ ಬಂಗಾರ ಕತ್ತು ಮಾರಿದಾಗ ಒಬ್ಬನೇ ಒಬ್ಬ ಕಾಂಗ್ರೆಸ್ಸಿಗ ಬಾಯಿ ಬಿಡೋದಿಲ್ಲ. ಇಲ್ಲಿ ಅನಂತ ಪದ್ಮನಾಭ ದೇವಸ್ಥಾನ ತಿರುವೆಂಡ್ರಂನಲ್ಲಿ ಮೊನ್ನೆ ತಾನೇ ಎಷ್ಟೋ 10 ಕೋಟಿ ರೂಪಾಯಿ ಹಗರಣ ನಡೆಯಿತು. ಅದರ ಬಗ್ಗೆ ಯಾರು ಮಾತಾಡಲ್ಲ. ನಿನ್ನೆವರೆಗೆ ರಾಮನ ಬಾಯಿಯಲ್ಲಿ ಹೆಸರೇ ಬರದವರೆಲ್ಲ ರಾಮ ಭಕ್ತರಾಗ್ಬಿಟ್ರು. ಇವತ್ತು ಹುಂಡಿ ಲೆಕ್ಕ ಕೇಳೋದಕ್ಕೆ ಬಂದ್ಬಿಟ್ಟಿದ್ದಾರೆ. ಇವರ ಸರ್ವೋಚ್ಚ ನಾಯಕರು ಯಾರಾದ್ರೂ ಕೂಡ ಅಲ್ಲಿ ಬಂದ್ರ? ಯಾರು ಬರಲಿಲ್ಲ. ಯಾಕಂದ್ರೆ ಇವರಿಗೆ ಬಹಳ ನೋವಿದೆ, ಬಹಳ ಆತಂಕ ಇದೆ, ಎಲ್ಲೋ ಇವರ ಮುಸ್ಲಿಂ ವೋಟ್ ಬ್ಯಾಂಕ್ ಹೊರಟೋಗುತ್ತೆ ಅಂತ. ಮುಸಲ್ಮಾನರಿಗೆ ವಕ್ಫ್ ಬೋರ್ಡ್ ಏನೋ ಅವ್ರು ಕೇಳಿ ಮಾಡಿದ್ದಲ್ಲ. ಇವತ್ತು ಇವ್ರೇನು ನಾವು ಹಿಂದೂಗಳು ಹೇಳಿ ಇವರಿಗೆ ವಕ್ಫ್ ಬೋರ್ಡ್ ಮಾಡಿ ಕೊಟ್ಟಿರೋದ? ನಮಗೊಂದು ಟ್ರಿಬ್ಯುನಲ್ ಮಾಡಿ, ಹಿಂದೂಗಳಿಗೋಸ್ಕರ ಒಂದು ಟ್ರಿಬ್ಯುನಲ್ ಮಾಡಿ, ನಮ್ಮದೇ ಜಡ್ಜ್ ಕೂರಿಸಿ, ನಮ್ಮವರೇ ನೋಟಿಸ್ ಸರ್ವ್ ಮಾಡ್ಲಿ, ನಮ್ಮವರೇ ಸರ್ವೇರ್ಗಳನ್ನ ಇಟ್ಕೊಳ್ಳಿ ಸರ್ಕಾರದ ದುಡ್ಡಲ್ಲಿ.
ನಾವು ಎಲ್ಲಿ ಕೇಳಿದೀವಿ? ನಾವು ಏನಾದ್ರೂ ಮ್ಯಾಟರ್ ಆದ್ರೆ ನಮ್ಮ ಯಾವುದೇ ಇವತ್ತು ಏನು ನಮ್ಮ ಈ ಕೇಶವ ಭಾರತಿ ಅವರ ಆಸ್ತಿಯ ಬಗ್ಗೆ ವಿವಾದ ನಡೆದಾಗ ಕೇರಳ ಸ್ಟೇಟ್ ವರ್ಸಸ್ ಅದು KS ಹೆಗಡೆ ಜಡ್ಜ್ಮೆಂಟ್ ಆಯ್ತು, ಒಂದು ಫುಲ್ ಬೆಂಚ್ ಜಡ್ಜ್ಮೆಂಟ್ ಆಯ್ತು. ನಾವು ಸಿವಿಲ್ ಕೋರ್ಟ್ ಅಲ್ಲಿ ಹೋಗಿ ನಮ್ಮ ಪ್ರಾಪರ್ಟಿಗೆ ಬೇಕಾಗಿ ಫೈಟ್ ಮಾಡ್ತೀವಿ. ನಮ್ಮದೇ ಮೈಸೂರಲ್ಲೊಬ್ಬ ಟ್ರಿಬ್ಯುನಲ್ ಇಟ್ಕೊಂಡು ಅಲ್ಲೊಬ್ರ ಯಾರೋ ಮುಲ್ಲಾ ಮೌಲ್ವಿಗಳು ಕೂತ್ಕೊಂಡು ಅಲ್ಲೇ ನ್ಯಾಯ ತೀರ್ಮಾನ ಮಾಡಲ್ಲ. ಇದು ಯಾವ ಕಾಲದಲ್ಲಿ ನಾವಿದ್ದೀವಿ? ದೇಶ ಕೇಳಿದ್ರೆ ಜಾತ್ಯತೀತ ದೇಶ ಅಂತ ಹೇಳ್ತೀವಿ. ಶ್ರೀಕಾಂತ್ ಶೆಟ್ರೆ, ದೇಶ ಇಲ್ಲಿ ಜಾತ್ಯತೀತ ಇಲ್ಲಿ ದೇಶದ ಶ್ರೀಕಾಂತ್ ಶೆಟ್ರೆ, ಒಂದು ಇಡೀ ವಿಚಾರದಲ್ಲಿ ಬಂದ ತಕ್ಷಣ ನಿಮ್ಮ ಭಾವನೆಗಳಿಗೆ ಧಕ್ಕೆ ಆಯ್ತು, ಅಲ್ಲಿ ಎಲ್ಲಿ ಕೇಳಿಸ್ಕೊಳ್ಳಿ lapse ಶೆಟ್ರೆ, ಆಯ್ತು ಅಂತ ಹೇಳಿ. ಶ್ರೀಕಾಂತ್ ಶೆಟ್ರೆ ಕೇಳಿಸ್ಕೊಂಬಿಡಿ. ನಾನು ಸ್ಟ್ರೈಟ್ ಕ್ವಶನ್ ಕೇಳ್ತೀನಿ. ಎಲ್ಲ ರಾಜ್ಯಗಳಲ್ಲಿ ಯಾವ ಹಿಂದೂ ದೇವಸ್ಥಾನಗಳಿರುತ್ತೋ ಅಲ್ಲಿ ಯಾವ ಪಕ್ಷ ಆಳ್ವಿಕೆ ಮಾಡ್ತಾ ಇದೆ ಎನ್ನುವುದರ ಆಧಾರದ ಮೇರೆಗೆ ಯಾವ ಪಕ್ಷ ಲೆಫ್ಟ್ ಆಳ್ತಾ ಇದೆಯಾ, ರೈಟ್ ಆಳ್ತಾ ಇದೆಯಾ, ಕೇಳಿಸ್ಕೊಳ್ಳಿ ಶ್ರೀಕಾಂತ್ ಶೆಟ್ರೆ, ಒಂದು ನಿಮಿಷ ಕೇಳಿಸ್ಕೊಳ್ರಿ, ಒಂದು ನಿಮಿಷ ಕೇಳಿಸ್ಕೊಳ್ಳಿ ಶ್ರೀಕಾಂತ್ ಶೆಟ್ರೆ, ಒಂದು ನಿಮಿಷ ಕೇಳಿಸ್ಕೊಳ್ಳಿ, ಯಾರೂ ಸಮರ್ಥನೆ ಮಾಡಲ್ಲ. ಒಂದು ನಿಮಿಷ ಕೇಳಿಸ್ಕೊಂಬಿಡಿ. ನನ್ನ ಪ್ರಶ್ನೆ ಪೂರ್ತಿ ಕೇಳಿಸ್ಕೊಳ್ಳಲ್ಲ ನೀವು. ನನ್ನ ಪ್ರಶ್ನೆ ಪೂರ್ತಿ ಕೇಳಿಸ್ಕೊಂಬಿಡಿ. ನನ್ನ ಪ್ರಶ್ನೆ ಪೂರ್ತಿ ಕೇಳಿಸ್ಕೊಳ್ಳಿ. ಈಗ ಅನಂತ ಪದ್ಮನಾಭ ಅಂದ್ರಿ, ಅಯ್ಯಪ್ಪ ಅಂದ್ರಿ, ಇನ್ನೊಂದೆರಡು ಟೆಂಪಲ್ಲು ಇಟ್ಕೊಳ್ಳೋಣ ನಾವು. ಅಲ್ಲಿ ಯಾವ ಪಕ್ಷ ಆಳ್ವಿಕೆ ಮಾಡ್ತಾ ಇತ್ತು ಎನ್ನುವುದರ ಆಧಾರದ ಮೇರೆಗೆ BJP ಅಲ್ಲಿ ಹೋರಾಟ ಮಾಡುತ್ತಾ, ಅಥವಾ ಉತ್ತರ ಪ್ರದೇಶಕ್ಕೂ ನಮ್ಮಲ್ಲಿ ಒಂದೇ ನ್ಯಾಯ, ವೆಸ್ಟ್ ಬೆಂಗಾಲ್ಗೂ ಒಂದೇ ನ್ಯಾಯ, ಈ ಕಡೆ ತಮಿಳುನಾಡಿಗೂ ಒಂದೇ ನ್ಯಾಯ, ಲೆಫ್ಟ್ ಪಾರ್ಟಿ ಆಳುವಂತ ಕೇರಳಕ್ಕೂ ಒಂದೇ ನ್ಯಾಯ ಅಂತ ಹೋರಾಟ ಮಾಡ್ತೀರಾ? ನಂಜನಗೂಡಿನಲ್ಲಿ ಬಿಜೆಪಿ ಅವರು ಮಂದಿರ ಒಡೆದಾಗ ನಾವು ಪ್ರತಿಭಟನೆ ಮಾಡಿದೀವಿ, ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿ ಜಗದೀಶ್ ಕಾರಂತರ ನೇತೃತ್ವದಲ್ಲಿ ನಾವು ಕರೆ ಕೊಟ್ಟಿದ್ವಿ. ಬಿಜೆಪಿ ಅವರಾಗ್ಲಿ, RSS ನವರ ಅಥವಾ ಕಾಂಗ್ರೆಸ್ ನವರಾಗ್ಲಿ, ಯಾರೇ ಧರ್ಮದ ವಿರುದ್ಧ ಹೋದ್ರೆ ಅದನ್ನ ಪ್ರಶ್ನೆ ಮಾಡಬೇಕಾಗಿರೋದು ನೈತಿಕತೆ. ರಾಜಕಾರಣ ಮಾಡೋದಿಕ್ಕೆ ನಾವಿರೋದಲ್ಲ. ನಮ್ ಸಮಾಜದ ಪರವಾಗಿ ನಾವು ಮಾತಾಡ್ತೀವಿ. ಈಗ ರಾಮ ಮಂದಿರ ಲೂಟಿ ಆಯ್ತು, ಏನೇನ್ ಮಾಡ್ತಾ ಇದ್ದೀರಿ ನೀವು ಹಿಂದೂ ಮುಖಂಡರುಗಳು? ಬಾಯಿ ಮುಚ್ಕೊಂಡಿದ್ದೀರಿ, ಮಾತೇ ಇಲ್ಲ, ಮಾತೇ ಇಲ್ಲ ಬಾಯಲ್ಲಿ. ಈಗ ಪಾದಯಾತ್ರೆ ಮಾಡಿ, ಈಗ ಅಲ್ಲ ರಾಮ ಮಂದಿರಕ್ಕೆ ಪಾದಯಾತ್ರೆ ಮಾಡಿ, ಮತ್ತೆ ಪಾದಯಾತ್ರೆ ಮಾಡಿ. SIT ಸ್ಟೇಟ್ ಮಾಡ್ತೀಗ ಕರ್ನಾಟಕದಲ್ಲಿ. ಶ್ರೀಕಾಂತ್ ಶೆಟ್ರೆ ಒಂದೇ ನಿಮಿಷ ಶ್ರೀಕಾಂತ್ ಶೆಟ್ರೆ, ಒಂದೇ ನಿಮಿಷ. ಎಲ್ಲ ಯೋಗಿ ಆದಿತ್ಯನಾಥ್ ಪೀರಿಯಡ್ ಅಲ್ಲಿ ಇವೆಲ್ಲ ನಡೀತಾ ಇರೋದು ಬೇರೆ ವಿಚಾರ. ನಮ್ಮ ರಾಜ್ಯದಲ್ಲಿ SIT ಮಾಡಿದ್ರೆ ಒಂದೇ ಒಂದು ಮಾತು ಏನು ಬರುತ್ತೆ? ಸ್ಟೇಟ್ ಅಂಡರ್ ಬರ್ತಾರೆ ಪೊಲೀಸರು, ಅವರನ್ನೇ ತನಿಖೆ ಮಾಡ್ತಾರೆ, ಎಲ್ಲ ಅವ್ರು ಹೇಳ್ದಂಗೆ ಕೇಳ್ತಾರೆ ಅಂತಾರೆ. ಉತ್ತರ ಪ್ರದೇಶ SIT ಆದ್ರೆ ಯೋಗಿ ಆದಿತ್ಯನಾಥ್ ಮಹಾನುಭಾವ ಅಂತ ನಂಬಿಡ್ಬೇಕು ಅವ್ರನ್ನ. ಇಸ್ ಇಟ್ ಓಕೆ? ಅಲ್ಲಾದ್ರೆ ಸ್ಟೇಟ್ ಬರಲ್ಲ ಅಲ್ಲಿ. ಈ CBI ಕೊಡ್ಲಿಲ್ಲ ಅಲ್ಲಿ. ಸರ್ಕಾರದಿಂದ ಇನ್ನೊಂದು ಏನಾದ್ರು ಮಾಡ್ಕೊಳ್ಳಿ ನೀವು, ಅಥವಾ ನೀವೇನಾದ್ರೂ ಒಂದು ಸ್ವತಂತ್ರವಾಗಿ ಏನಾದ್ರು 4 ಜಡ್ಜ್ಗಳನ್ನ ಕೂರಿಸಿ ಅವರಿಂದ ಒಂದು ಹೋರಾಟ ಆಗ್ಲಿ ಅಂತ ಹೇಳಿ ಕರೆ ಕೊಡಿ ನೀವು. ಅಲ್ಲಿ BJP ಆಳ್ವಿಕೆ ರಾಜ್ಯ ಇದೆ, SIT ಮಾಡಿದ್ರೆ ಓಕೆ, ಅದೆಲ್ಲ ನಿಷ್ಪಕ್ಷಪಾತವಾಗಿ ನಡೆಯುತ್ತೆ. ಬೇರೆ ರಾಜ್ಯದಲ್ಲಿ ಬೇರೆ ಪಕ್ಷದವ್ರು ಇದ್ದುಬಿಟ್ಟು SIT ಮಾಡಿಬಿಟ್ರೆ ಅದ್ರ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ ಅಂತ ಮಾಡಿದ್ರಿ ನೀವು. ನಿಮ್ಮ ಪ್ರಶ್ನೆ ಇರೋದು ದೈವ ಅಲ್ಲ, ಅಲ್ಲಲ್ಲ, ಪ್ರಶ್ನೆ ಇರೋದು ದೈವ ಅಲ್ಲ. ಆ ರಾಜ್ಯದಲ್ಲಿ ಯಾವ ಪಕ್ಷ ಆಳ್ವಿಕೆ ಮಾಡ್ತಿದೆ ಅನ್ನೋದಾ ನಿಮ್ದು ಪ್ರಶ್ನೆ ಮಾಡಿದಿರಿ? ತಿರುಪತಿ ತಿಮ್ಮಪ್ಪನ ಪ್ರಶ್ನೆ ಆದ್ರೆ ಈಗ ಕೇಳಿಸ್ಕೊಳ್ಳಿ ಶ್ರೀಕಾಂತ್ ಶೆಟ್ರೆ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಯಾವ ರಾಜ್ಯದಲ್ಲಿ ದೈವ ಆದ್ರೆ ಎಲ್ಲ ಹೋರಾಟ ಈಕ್ವಲ್ ಆಗಿರ್ಬೇಕು. ಉತ್ತರ ಪ್ರದೇಶಕ್ಕೂ ಅದೇ ಆಗ್ಬೇಕು, ಕೇರಳಕ್ಕೂ ಅದೇ ಆಗ್ಬೇಕು. ರಾಜಕೀಯ ಆದ್ರೇನೆ ಕೇರಳದಲ್ಲಿ ಏನು ಆಳ್ತಾ ಇದ್ದಾರೆ, ವೆಸ್ಟ್ ಬೆಂಗಾಲ್ TMC ಏನು ಆಳ್ತಾ ಇದ್ದಾರೆ, ಅಲ್ಲಿ ದೇವಸ್ಥಾನದ ಇಶ್ಯೂ ಇದೆಯಾ, ಅಲ್ಲಿ ದೇವಿದ ಇಶ್ಯೂ ಇದೆಯಾ, ಇದು ಶುರುವಾಗೋದು ಹೌದಲ್ವಾ? ಈಗ ಅಯೋಧ್ಯೆಯ ರಾಮ ಜನ್ಮ ಭೂಮಿಯ ಮೇಲೆ ಆರೋಪ ಕೇಳಿ ಬಂದಾಗ ಅಲ್ಲಿಯ ಸರ್ಕಾರ ಕೈ ಕಟ್ಟಿ ಸುಮ್ಮನೆ ಕೂತಿದ್ರೆ ನೀವು ಹೇಳುವಂತದ್ದು ಸರಿ. SIT ಅಂತಾರೆ, ತನಿಖೆ ಆರಂಭ ಆಗಿದೆ, ಪ್ರತಿ ರಾಜ್ಯ SIT ಮಾಡ್ತಾರೆ ಶ್ರೀಕಾಂತ್ ಶೆಟ್ರೆ, ಪ್ರತಿ ರಾಜ್ಯ SIT ಮಾಡುತ್ತೆ. ಅದರ ಕೆಲಸ ನಡೀತಾ ಇದೆ ಎಲ್ಲ ರಾಜ್ಯಗಳಲ್ಲಿಯೂ. ಶ್ರೀಕಾಂತ್ ಶೆಟ್ರೆ, ಎಲ್ಲ ರಾಜ್ಯಗಳಲ್ಲಿ ಫಸ್ಟ್ ಮಾಡದೆ SIT. BJP ಆಳ್ವಿಕೆ SIT ಮಾಡಿದ್ರೆ ನಂಬಬೇಕು. ಬೇರೆ ರಾಜ್ಯದಲ್ಲಿ ಬೇರೆ ಪಕ್ಷ ಇರ್ತಕ್ಕಂಥ ಆಳ್ವಿಕೆ ಇದ್ರೆ ಅವ್ರ SIT ನಂಬಲ್ಲ ಅಂದ್ರೆ ಹೇಗೆ? ಸ್ವಾಗತ ಮಾಡಿದ್ದೀರಾ ನೀವು? ಯಾವ SIT ಅನ್ನ ನಾವು ನಂಬಲ್ಲ ಅಂತ ಹೇಳಿದೀವಿ? SIT ನ ರಚನೆ ಆಗ್ಲಿಲ್ಲ. ನಾನು ಕೇಳ್ತಾ ಇರುವಂತ ತಿರುವಂಕೂರಿನ ಇವತ್ತು ತಿರುವೆಂಡ್ರಂ ದೇವಸ್ವಾಂ ಬೋರ್ಡಿನ ಅದರೊಳಗಡೆ ಅಷ್ಟೆಲ್ಲ ಗೋಲ್ಮಾಲ್ ನಡೀತಾ ಇದೆ. ಕೋಟ್ಯಾಂತರ ರೂಪಾಯಿ ಹಣ, ದೇವರ ಬಂಗಾರ ಎಲ್ಲವೂ ಕೂಡ ಕಳವಾಗ್ತಾ ಇರೋದ್ರ ಬಗ್ಗೆ ಯಾವ್ದು ಕೋರ್ಟ್ಗೆ ಹೋಗಿಲ್ವಾ? ಯಾವ್ದನ್ನು ಕೋರ್ಟ್ ಯಾವುದು ಮಾಡಿಲ್ಲ. ಯಾವ ಕೇಸ್ಗಳು ಕೋರ್ಟ್ ಅಲ್ಲಿ ಇಲ್ವಾ? SIT ಎಲ್ಲಿ ಫಾರ್ಮೇಶನ್ ಆಗಿದೆ ಅಂತ ಕೇಳ್ತಾ ಇದ್ದೀನಿ. ಓಕೆ, ಯೋಗಿ ಆದಿತ್ಯನಾಥ್ ಅವರ ರೀತಿಯಲ್ಲಿ ನೋಡಿ, ನಾನು ಬಹಳ ನೇರವಾಗಿ ಕೇಳ್ತೀನಿ. ದೇವರು ಅಂದರೆ ದೇವರು. ಈಗ ಮಹೇಶು, ನಾವು ಹಿಂದೂ, ಬೆಳಿಗ್ಗೆ ಎದ್ದು ರಾಮನ ಪೂಜೆ ಮಾಡಿದ್ರೆ ನಾನು ಬರಲ್ಲ, ಆಂಜನೇಯನ ಪೂಜೆ ಮಾಡಿದ್ರೆ ನಾನು ನಮಿಸದೆ, ನಮ್ಮ ದೇವರನ್ನ ಪೂಜೆ ಮಾಡಿದ್ರೆ ನಾನು ಬರಲ್ಲ ರೀ. ಒಂದು ಪಾಯಿಂಟ್ ಏನಂದರೆ, ರಾಮ ಮಧ್ಯಪ್ರದೇಶದ ರಾಮನ, ಇವನು ಕೇರಳದ ರಾಮನ, ಕರ್ನಾಟಕದ ರಾಮನ ಅಥವಾ ಉತ್ತರ ಪ್ರದೇಶದ ರಾಮನ, ಇದಿಲ್ಲ ನಮ್ಮಲ್ಲಿ.
ಅಲ್ಲಿ ಯಾವ ಪಕ್ಷ ಆಳ್ವಿಕೆ ಮಾಡ್ತಾ ಇದೆ ಅಲ್ಲಿ ದೇವರಿದ್ರೆ ಅವ್ರು ಸೇಫು, ಬೇರೆ ರಾಜ್ಯದಲ್ಲಿ ಬೇರೆಯವ್ರ ಅಂಡರಲ್ಲಿ ರಾಮನ ದೇವಸ್ಥಾನ ಬಂದುಬಿಟ್ರೆ ಇಲ್ಲ. ಕ್ರಿಸ್ತ ಶಕ ಅವ್ರಿಗೆ ಕೇಳಿದ್ರಿಗೆ ಕಾಂಗ್ರೆಸ್ನವರಿಗೆ ಒಂದು ನಿಮಿಷ ಇರಿ, 10 ವರ್ಷದ ಕೆಳಗಡೆ ಒಂದು ನಿಮಿಷ ಇರಿ ಶ್ರೀಕಾಂತ್ ಶೆಟ್ಟಿ, ಒಂದು ನಿಮಿಷ ಇರಿ, ವಿವಾದ ಎದ್ದಾಗ ಒಂದು ನಿಮಿಷ ಇರಿ ಶ್ರೀಕಾಂತ್ ಶೆಟ್ಟಿ, ಒಂದು ನಿಮಿಷ ಇರಿ ಹಾಕಿದ್ರಲ್ಲ, ಮಹೇಶ್. ರಾಮ ಹುಟ್ಟಿರೋದಕ್ಕೆ ಈಗ ಸಾಕ್ಷಿಯಲ್ಲಿದೆ ಅಂತ ಹೇಳಿ. ಸನಾತನ ಧರ್ಮ ಅಂತೇನು ಕರಿತಿದಾರಲ್ಲ, ಹಿಂದೂ ಧರ್ಮವನ್ನು ಕ್ರಿಸ್ತ ಶಕ 1100ನೇ ಇಸ್ವಿಯಿಂದ ಇವ್ರು ಯಾರೂ ಒತ್ತಿಗೆ ತೊಗೊಂಡಿಲ್ಲ. ಸೋ ಕಾಲ್ಡ್ ಲೇಬಲ್ ಅಂಟಿಸ್ಕೊಂಡು ಹಣೆ ಮೇಲೆ ಸ್ಟಿಕ್ಕರ್ ಅಂಟ್ಕೊಂಡು ತಿರುಗ್ತಾರಲ್ಲ, ಇವ್ರು ಯಾರೂ ಲೇಬಲ್ ಅಂಟಿಸ್ಕೊಂಡು ತಿರುಗೋ ಹಾಗಿಲ್ಲ. ಹಿಂದೂ ಧರ್ಮಕ್ಕೆ ಇವೆಲ್ಲರಿಗಿಂತ ದೊಡ್ಡ ಇತಿಹಾಸ ಇದೆ. ದೇವರುಗಳನ್ನು ನಮ್ಮ ಅನಾದಿ ಕಾಲದಿಂದ ಆರಾಧನೆ ಮಾಡ್ಕೊಂಡು ಬಂದಿದ್ದಾರೆ. ಯಾರೋ ರಕ್ಷಣೆ ಮಾಡಿದ್ದು, ಯಾರೋ ದೇವಸ್ಥಾನ ಕಟ್ಟಿದ್ದು, ಯಾರೋ ಸಿಮೆಂಟ್ ಹಾಕ್ಬಿಟ್ರು, ಗಾರೆ ಹಾಕ್ಬಿಟ್ರು, ನೋ, ಭಕ್ತಿಯಿಂದ ಕಟ್ಟಿಬಿಟ್ಟಿದ್ದಾರೆ ಅವುಗಳನ್ನು. ಸೊ ಹೀಗಿದ್ದಾಗ ನಮ್ಮದೇ ನಮಗಾಗಿರುವಾಗ ವಕ್ಫ್ ವಿಚಾರದಲ್ಲಿ ಮೂಗು ತೂರಿಸುವುದು ಓಕೆನಾ, ಅಥವಾ ನಾವು ಬಡ ಮುಸ್ಲಿಮರು ಉದ್ಧಾರ ಮಾಡ್ತೀವಿ ಅಂತ ಹೇಳಿ ಬಿಜೆಪಿ ಅವರಿಬ್ಬರು ಬಂದರೆ ಅಥವಾ ಬಿಜೆಪಿ ರಾಜ್ಯದವರಿಬ್ಬರು ಬಂದರೆ ಅದು ಓಕೆನಾ? ಒಂದು ನಿಮಿಷ ಶ್ರೀಕಾಂತ್ ಶೆಟ್ರೆ, ಒಂದು ನಿಮಿಷ, ಬೇರೆಯವ್ರಿಗೆ ಅವಕಾಶ ಕೊಡಿ, ಒಂದು ನಿಮಿಷ. ಸರ್, ನಾನು ಫಸ್ಟ್ ಅಲ್ಲಿ ನಿಮ್ಮ ಹಿಂದೂಗಳು ಇದ್ದಾರೆ ಮಾಧ್ಯಮದಲ್ಲಿ ಅದರಲ್ಲಿ. ರಾಜ್ಯದ ಅವರಿಗೆ ಜನತೆಗೆ ಕೇವಲ ಹೇಳ್ತೀನಿ. ಮುಸಲ್ಮಾನರಿದ್ರೆ ನ್ಯಾಯ ಒಂದು ನಿಮಿಷ ಶ್ರೀಕಾಂತ್ ಶೆಟ್ರೆ, ಡಿಬೇಟ್ ಆಗಲ್ಲ, ಇದು ಗಲಾಟೆ ಆಗುತ್ತೆ ಅಷ್ಟೇ, ಮಾತಾಡೋಣ. ಹಾಂ ಸರ್, ವಕ್ ಮಂಡಳಿ ಇದ್ರದ್ದು ಉದ್ದೇಶ ಏನು ಅಂತ Okay. ಸರ್, ವಕ್ ಮಂಡಳಿದು 3 ಉದ್ದೇಶ ಸರ್. ವಕ್ ಮಂಡಳಿಯ ಒಂದು ಏನು ಧಾರ್ಮಿಕ ಸಾಮಾಜಿಕ ಸಂಬಂಧಪಟ್ಟಂತ ಆಸ್ತಿ ಇದೆ, ಅದರ ರಕ್ಷಣೆ, ಆ ಆಸ್ತಿಯಿಂದ ಬರ್ತಕ್ಕಂಥ ಆದಾಯದ ಮೇಲ್ವಿಚಾರಣೆ, ಮೂರನೇದೇನಪ್ಪ ಅಂದ್ರೆ ಯಾರು ಒತ್ತುವರಿ ಮಾಡ್ಕೊಳ್ದಿರೋ ತಡೆಯೋದು. ಈ 3 ಉದ್ದೇಶ ವಕ್ ಮಂಡಳಿದು. ಆದ್ರೆ ಈ 3 ಉದ್ದೇಶಗಳನ್ನ ಆಧಾರವಾಗಿ ಇಟ್ಕೊಂಡು ಮಧ್ಯಪ್ರದೇಶದ ಏನು ಮೋಹನ್ ಯಾದವ್ ಮಾಡಿದ್ದಾರೆ, ಇದರಲ್ಲಿ 8 ಜನನು ಮುಸಲ್ಮಾನರು ಅಧ್ಯಕ್ಷರನ್ನು ಸೇರ್ಕೊಂಡು 8 ಜನ ಇಟ್ಕೊಳ್ಳಿ, 2 ಹಿಂದೂಗಳು, 1 ಜಿಲ್ಲಾಧಿಕಾರಿ, ಡಿಸಿ ಯಾವ ಜನನಾರು ಆಗಿರಬಹುದು, ವಾಟ್ ಎವರ್ ಇಟ್ ಮೇ ಬಿ. ಇನ್ನೊಬ್ರು ಇದ್ದಾರೆ, ಏನು ಅಲ್ಪಸಂಖ್ಯಾತರ ಕಮಿಷನರ್ ಬರ್ತಾರಲ್ಲ, ಆ ಇಲಾಖಾ ಕಮಿಷನರ್. ಇಷ್ಟು ಜನಗಳ ಅಡಿಯಲ್ಲಿ ಈ 3 ಉದ್ದೇಶಗಳಿಗೆ ಸಂಬಂಧಪಟ್ಟಂತೆ ನೇಮಕವಾದಂತ ಒಂದು ಕಮಿಟಿ. ಈ ಕಮಿಟಿಯಲ್ಲಿ ಪಾರದರ್ಶಕತೆಯನ್ನ ಮಾಡೋದಿಕ್ಕೆ ಈ ಕಮಿಟಿ ಮಾಡಿದ್ದೀನಿ ಅಂತ ಹೇಳಿದೆ. ಕರ್ನಾಟಕದಲ್ಲಿ ಏನು ಅಥವಾ ಇಡೀ ದೇಶದಲ್ಲಿ ನಾವೇನು ಮಾತನಾಡ್ತಾ ಇದೀವಿ ಇವತ್ತು, ಮುಸಲ್ಮಾನ್ ನಮ್ಮ ಬಂಧು ಸ್ನೇಹಿತರು ಇಲ್ಲೇ ಕೂತಿದ್ದಾರೆ, ವಿದ್ವಾಂಸರಿದ್ದಾರೆ, ಅವರನ್ನು ತಿಳ್ಕೊಂಡಿದ್ದಾರೆ. ನಮ್ಮ ಹಿಂದೂಗಳ ದೇವಾಲಯಗಳಲ್ಲಿ ಕೋಟ್ಯಾಂತರ ರೂಪಾಯಿ ಆದಾಯ ಬರುತ್ತೆ. ಆ ಆದಾಯಕ್ಕೆ ತಕ್ಕಂತೆ ತಹಸೀಲ್ದಾರರು, ಟ್ರೆಸರಿ ಇರ್ತಾರೆ, ಜಿಲ್ಲಾಧಿಕಾರಿ ಇರ್ತದೆ, ಒಂದು ಮಿನಿಸ್ಟ್ರಿ ಇರ್ತಾರೆ, ಮಿನಿಸ್ಟ್ರಿಗೆ ಸಂಬಂಧಪಟ್ಟಂತೆ ಒಬ್ರು ಕಮಿಷನರ್ ಇರ್ತಾರೆ. ಇಲ್ಲಿ ಈ ಕರ್ನಾಟಕದಲ್ಲೂ ಮುಜರಾಯಿ ಕಮಿಷನರ್ ಹಿಂದೂನೇ ಆಗ್ಬೇಕು ಅಂತೇನಿಲ್ಲ. ಎಷ್ಟೋ ಜನ ಮುಸಲ್ಮಾನ ಕಮಿಷನರ್ ಬಂದ್ಬಿಟ್ಟಿದ್ದಾರೆ. ಅವತ್ತು ಯಾರು ಹೋರಾಟ ಮಾಡ್ಲಿಲ್ಲ ಹಿಂದೂಗಳು, ನೀವು ಮುಸ್ಲಿಂ ಯಾಕೆ ಹಾಕಿದ್ದೀರಿ ಇಲ್ಲಿ ಕಮಿಷನರ್ ಅಂತ, ಇಷ್ಟು ಕೋಟಿ ದುಡ್ಡು ಬರ್ತದೆ ಅಂತ. ಈ ದುಡ್ಡನ್ನು ಸರ್ಕಾರವೇ ಯುಟಿಲೈಸ್ ಮಾಡ್ಕೊಳ್ತಾ ಇದೆ. ಆದ್ರೆ ಇಲ್ಲೇನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಏನು ಮನೋಜ್ ಅಥವಾ ಅನಿವೇಶ್ ಭಾರ್ಗವ್ ಇದಾರಲ್ಲ, ಇವ್ರ ಕೆಲ್ಸನೂ ಅಷ್ಟೇ, ಇವ್ರದ್ದೇನ್ ಕೆಲಸ ಕೊಟ್ಟಿರ್ತಾರೆ ಅನ್ನೋದನ್ನ ನೋಡ್ಬೇಕಾಗತ್ತೆ ನಾವು. ವಾಟ್ ಈಸ್ ಇವ್ರಿಬ್ರು ಡ್ಯೂಟಿ ಏನಿಲ್ಲಿ, ಇದಕ್ಕೆ ಸಂಬಂಧಪಟ್ಟಂತೆ ನಾವೆಲ್ಲ ಆ ಮಂಡಳಿಯಲ್ಲಿರುವ 8 ಜನ ಮುಸಲ್ಮಾನ ಸದಸ್ಯರನ್ನ ನಾನು ನಂಬಲ್ಲ. ನಮ್ಮ ಕಡೆಯಿಂದ ಇಬ್ಬರು ಸೇರಿಸ್ತೀನಲ್ಲ, ಅವರು ಮಾತ್ರ ನಾನು ನಂಬೋದು. ಅವ್ರು ಲೆಕ್ಕ ಕೊಟ್ಟರೆ ನಾನು ಆ ಲೆಕ್ಕದ ಬುಕ್ ಓದ್ತೀನಿ, ಅಲ್ಲಿರೋ ಮುಸ್ಲಿಮರು ಕೊಟ್ಟರೆ ನಾನು ಓದಲ್ಲ ಅಂತಾನೆ ಇದರ ಅರ್ಥ? ಇಲ್ಲ ಸರ್, ಇದನ್ನ ಕರೆಕ್ಟಾಗಿ ಹೇಳ್ಬೇಕು ನನಗೆ ಇದನ್ನ. ಜಸ್ಟ್ ಸತ್ಯ ಹೇಳ್ಬಿಡ್ತೀನಿ ಸರ್. ಹೇಳ್ಬಿಡಿ, ಈ 8 ಜನ ಮುಸ್ಲಿಮರು ಅವ್ರು ಏನಾನ ಪಡ್ಕೊಳ್ಳಿ, ನನ್ನ ಕಡೆಯಿಂದ ಇಬ್ರು ಹೋಗಿದಾರಲ್ಲ, CCTVಗಳು ಇಬ್ರು ಕಳಿಸಿದ್ದೀನಲ್ಲ, ಆ CCTVಗಳು ಹೇಳಿದ್ ಮಾತ್ರ ನನಗೆ ಓಕೆ ಅಂತ. ನೋಡಿ ಸರ್, ಅದಕ್ಕೆ ಅಂತ ಏನ್ ಮಾಡಿದೆ ಕಾನೂನು ತಿದ್ದುಪಡಿಯಲ್ಲಿ ಕೇಂದ್ರ ಸರ್ಕಾರ 40ರ ಸೆಕ್ಷನ್ ಇದೆಯಲ್ಲ, ಈಗ 90 ದಿನಗಳಲ್ಲಿ ನೀವು ಮೇಲ್ಮನವಿಯನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಬಹುದು ಅಂತ ಹೇಳಿ ಕಾನೂನು ತಿದ್ದುಪಡಿ ಮಾಡಿದ್ದಾರೆ ಮುಸ್ಲಿಂ ಸಮುದಾಯಕ್ಕೆ. ನೀವೇನ್ ಸುಮ್ನೆ ಅವರಿಬ್ರು ಹೇಳಿದ ತಕ್ಷಣ ಯಾರು ಒಪ್ಕೊಂಡ್ಬಿಡೋದಿಲ್ಲ. ಇಲ್ಲಿ ಇವರಿಬ್ರು ಏನ್ ಹೇಳ್ಬಿಟ್ಟಿದ್ದಾರೆ, ನಾವು ಒಪ್ಕೋಬೇಕು. ಇಬ್ರು ಡಮ್ಮಿಗಳು ಹಂಗಾದ್ರೆ ಅವ್ರವರೇ ಮಾಡ್ಕೋತಾರೆ. ಇಬ್ರು ಡಮ್ಮಿಗಳು ಯಾಕೆ ಬಿಟ್ರಿ ಮತ್ತೆ? ಅವರೆಲ್ಲ ಮೇಲ್ಮನವಿ ಹೋಗೋದಿದ್ರೆ ಇಬ್ರು ಡಮ್ಮಿಗಳು ಯಾಕೆ? ಅದಕ್ಕೆ ಸರ್ ಕೆಲವು 90 ನಾನೇನೋ ಮಾಡಿದೆ ಅಂತ ಪೊಲಿಟಿಕಲ್ ಮೈಲೇಜ್ ತಗೊಳ್ಳೋದ ಇದು? ಅದಕ್ಕೆ ಮೇಲ್ಮನವಿಯನ್ನು ಸಲ್ಲಿಸಬಹುದು ಸರ್. ಒಂದ್ ಹೇಳ್ಬಿಡ್ತೀನಿ ಸರ್, ಇನ್ನೊಂದು ನಾನು ಇದನ್ನು ಹೇಳ್ಬೇಕು ಬ್ರದರ್. ಸರ್, ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಅನ್ವರ್ ಮಣಿಪಾಡಿ ಅವರು ಇವ್ರದ್ದು ಮುಸ್ಲಿಂ ಸಮುದಾಯದ ಮುಖಂಡ. 27,000 ಹೆಕ್ಟೇರ್ ಜಮೀನು ಎಲ್ಲರೂ ತಿಂದಿ ತೇಗ್ಬಿಟ್ಟವ್ರೆ ಅಂತ ಹೇಳಿದ್ರು ಹಿಂದೂ ವ್ಯಕ್ತಿ ಅಲ್ಲ ಬ್ರದರ್, ಹೇಳಿದ್ದು ಮುಸಲ್ಮಾನನ ಅಲ್ಪಸಂಖ್ಯಾತರದ ಹಿಂದಿನ ಅಧ್ಯಕ್ಷ. ಅದಕ್ಕೆ ನೀವು ಯಾಕೆ ಉತ್ತರ ಕೊಡಲಿಲ್ಲ? ಹಿಂದೂಗಳೇ ಇದ್ದಾರೆ, ಪ್ಲೀಸ್ ಗಿವ್ ಟು ಹಿಮ್. ಇಲ್ಲಿ ಏನಾಗ್ತಿದೆ, ನಮ್ಮ ಕಡೆಯವ್ರು ಇದ್ರೆ ಒಂದು ನಂಬಿಕೆ ಅಂತ. ನಾನು ಉಮರ್ ಶರೀಫ್ ಅವರಿದ್ರೆ, ಅವ್ರ ಮೆಂಬರ್ಸ್ ಯಾರೋ ಒಂದು 7-8 ಜನ ಇದ್ರೆ, ಅವ್ರ ಸಹೋದರರಿದ್ರೆ ನಂಗೆ ನಂಬಿಕೆ ಬರಲ್ಲ. ಹಿಂದೆ ಲೂಟಿ ಮಾಡಿಬಿಟ್ಟಿದ್ದಾರೆ ಇವರು, ತಿಂದು ತೆಗೆಬಿಟ್ಟಿದ್ದಾರೆ. ಈಗ ನನ್ನ ಕಡೆಯವ್ರು ಇಬ್ಬರು ಇದ್ದರೆ ದೇ ಆ್ಯಕ್ಟ್ ಆ್ಯಸ್ ಮೂವಿಂಗ್ CCTVs ಅಂತ, ಓಡಾಡುವ CCTVಗಳು ಇರ್ತಾರೆ, ಅವ್ರು ಕೆಲಸ ಮಾಡಿಬಿಡ್ತಾರೆ. ದೆನ್ ಆ್ಯಂಡ್ ದೇರ್ ನಮಗೆ ಆ ರಿಪೋರ್ಟ್ ಬಂದುಬಿಡುತ್ತೆ.
ಆಕ್ಚುಲಿ ನಾನು ಇದರ ವಿರುದ್ಧ ಇಲ್ಲ. ಫಸ್ಟ್ Okay. ಈ ಇಬ್ರು ಇರೋದ್ರಲ್ಲಿ ನನ್ಗೇನ್ ತೊಂದರೆ ಇಲ್ಲ. Okay. ಮುಸ್ಲಿಂ ಇದ್ರು ಮುಸ್ಲಿಮೇತರರು ಇದ್ರು ಕೂಡ ಈ ಬೋರ್ಡ್ ನಲ್ಲಿ ಇರೋ ಕಾರಣಕ್ಕೋಸ್ಕರ ನಮ್ಗೇನು ನಮ್ಮ ಧರ್ಮಕ್ಕೆ ಏನೋ ಒಂದು ಕೆಟ್ಟದಾಗಿ ಏನ್ ಮಾಡ್ತಿಲ್ಲ. ಅವ್ರು ಏನ್ ಮಾಡ್ತಾರೆ ಲೆಕ್ಕಾಚಾರ ನೋಡ್ತಾ ಇದಾರೆ ಅಷ್ಟೇ. ಅದು ಉಮರ್ ಶರೀಫ್ ನೋಡಿದ್ರು ಅದು 1+1 2ನೇ ಬರುತ್ತೆ, ರಮಾಕಾಂತ್ 1+1 ಮಾಡಿದ್ರು 2ನೇ ಬರುತ್ತೆ. ಓಕೆ. ಸೊ ಆ ಲೆಕ್ಕಾಚಾರ ಮಾಡಕ್ಕೆ ಯಾರು ಕೂಡ ಕೆಲಸ ಮಾಡಕ್ಕೆ ಅಡ್ಮಿನಿಸ್ಟ್ರೇಷನ್ ಬರೋದ್ರಲ್ಲಿ ನನ್ಗೆ ತೊಂದರೆ ಇಲ್ಲ. ಬಟ್ ನನ್ನ ಪ್ರಶ್ನೆ ಇರೋದು, ಯಾಕೆ ಮುಸಲ್ಮಾನರ ಆ ಆಸ್ತಿಗೆ ಮಾತ್ರ ಇಂಥ ನಿಯಮಗಳು? ಇಲ್ಲಿರೋತಕ್ಕಂಥ ಹಲವಾರು ಆರ್ಗನೈಸೇಷನ್ ಇದೆ, ಹಲವಾರು ಟೆಂಪಲ್ಸ್ ಇದೆ. ತಿರುಮಲ ವೆಂಕಟೇಶ್ವರ ಟೆಂಪಲ್ ಇದೆ, ಅಲ್ಲಿ ಬಂದು 2.5 lakh crores ಇದೆ ಆಸ್ತಿ. 2.5 lakh crores. ಪದ್ಮನಾಭ ಸ್ವಾಮಿ ಟೆಂಪಲ್ ಇದೆ, 1 lakh crore. ಹಿಂಗೆ ಹೋಗ್ತಾ ಇರ್ಬೋದು. ಶಿರ್ಡಿ ಸಾಯಿಬಾಬಾ ಮತ್ತೆ ಎಲ್ಲ ಅನೇಕ ಕೋಟ್ಯಾಂತರ ದುಡ್ಡಿದೆ ಅಲ್ಲಿದೆ. ಸೊ ಇದೆಲ್ಲ ಮಾನಿಟರ್ ಮಾಡಕ್ಕೆ ನೀವು ಕೂಡ ಒಂದು ಬೋರ್ಡ್ ತರಬೇಕು. ಅವಾಗ ಗೊತ್ತಾಗತ್ತೆ ಎಲ್ಲೆಲ್ಲಿ ಏನ್ ನಡೀತಿದೆ ಅಂತ. ಇವಾಗ ಬೋರ್ಡ್ ತರದೇ ಇರುವಾಗಲೇ ನಮ್ಗೆ ಗೊತ್ತಾಗ್ತದೆ ಎಲ್ಲೆಲ್ಲಿ ಹಗರಣ ನಡೀತಿದೆ ಅಂತ. ಅವಾಗ ಏನಾಗುತ್ತೆ, ನಮ್ ದೇವ್ರ ಕ್ವಶನ್ ಮಾಡಕ್ ನೀವ್ಯಾರ್ರಿ? ಇವಾಗ ಅದೇ ಈ ಕ್ವಶನ್ ರೈಸ್ ಆಗುತ್ತೆ ರೀ. ನಮ್ ದೇವ್ರ ಕ್ವಶನ್ ಮಾಡಕ್ ನೀವ್ಯಾರು? ನೀವೆಲ್ಲ ಹೊರಗಡೆಯಿಂದ ಬಂದಿರೋರು, ನಮ್ಮನೆ ಬೇರೆ ದೇಶದಿಂದ ಬಂದಿರೋರು. ಇವಾಗ ಮೋದಿ ಅವರಿಗೆ ನಮ್ಮ ಹೆಂಗಸರ ಮೇಲೆ ಅಷ್ಟು ಕಾಳಜಿ ಇಟ್ಕೊಂಡು ತ್ರಿವೇಳಿ ತಲಾಖನ್ನ ರದ್ದು ಮಾಡಕ್ಕೆ ಅವ್ರಿಗೆ ಆಸಕ್ತಿ ಇರುವಾಗ, ನಮ್ಮಲ್ಲಿ ಕೂಡ ಈ ಹಿಂದೂ ಸಹೋದರಿಗೆ ಏನಾದ್ರು ತೊಂದರೆ ಆದ್ರೆ ಅಲ್ಲಿ ಕೂಡ ನಮಗೂ ಕಾಳಜಿ ಇರಕ್ಕೆ ನಮಗೂ ಸ್ವಲ್ಪ ಅವಕಾಶ ಇರ್ಬೇಕಲ್ವಾ? ಯಾಕಿರಬಾರ್ದು? ಅವ್ರಿಗೆ ನಮ್ಮ ಮೇಲೆ ಕಾಳಜಿ ಇರುವಾಗ ನಮ್ಗೆ ಅವ್ರ ಮೇಲೆ ಕಾಳಜಿ ಇರಬಾರ್ದಾ? ವೆನ್ ವಿ ಥಿಂಕ್ ವಿ ಆರ್ ಸೆಕ್ಯುಲರ್ ಕಂಟ್ರಿ, ದುಡ್ಡು ಆಡಿಟ್ ಆಗ್ತಾ ಇದೆಯೋ ಇಲ್ಲೋ ಆಡಿಟ್ ಆಗ್ಲಿ ಸ್ವಾಮಿ, ನಮ್ಗೆ ಒಂದು ಬೋರ್ಡ್ ಕೆಳಗೆ ತಗೊಂಡ್ ಬನ್ನಿ ಅಂತ ಹೇಳ್ತಿದ್ದೀನಿ. ಆಡಿಟ್ ಆಗ್ತಿದೆ, ನಾವು ಕೂಡ ಕಮಿಟಿಯನ್ನ ಆಡಿಟ್ ಮಾಡ್ತಿದ್ದೀವಿ. ಡಿಸಿ ನೇತೃತ್ವದಲ್ಲಿ ಒಂದು ಕಾಣಿಕೆ ಡಬ್ಬಿ ಓಪನ್ ಮಾಡಬೇಕು. ಶ್ರೀಕಾಂತ್ ಅವರೇ, ಒಂದೊಂದು ಮಸೀದಿ ಕೂಡ ಆಡಿಟ್ ಆಗ್ತಿದೆ, ಒಂದೊಂದು ಮದ್ರಸಾ ಕೂಡ ಅದರ ಅಕೌಂಟ್ ಕೂಡ ಆಡಿಟ್ ಆಗ್ತಿದೆ. ಯಾವುದೇ ಮುಸ್ಲಿಂ ಸಂಸ್ಥೆ ಇರಲಿ ಅದನ್ನ ಕೂಡ ಆಡಿಟ್ ಮಾಡ್ತಾ ಇದ್ರೆ ಅದಕ್ಕೂ ಕೂಡ ನಿಯಮಗಳು ಇದೆ. ಅದಕ್ಕಿಂತ ಜಾಸ್ತಿ ಏನ್ ಮಾಡಿದೀವಿ, ಇಲ್ಲೊಂದು ಬೋರ್ಡ್ ಮಾಡಿದೀವಿ. ನೀವು ಕೂಡ ಒಂದು ಬೋರ್ಡ್ ಮಾಡಿ, ಬೇಡ ಅಂತ ಹೇಳ್ತಿಲ್ಲ. ಐ ಆಮ್ ಅಕ್ಸೆಪ್ಟಿಂಗ್ ಆಸ್ ಅ ಸೆಕ್ಯುಲರ್ ಪರ್ಸನ್ ಆಫ್ ದಿಸ್ ಕಂಟ್ರಿ. ಅದನ್ನ ನೀವು ಹೇಳ್ಕೊಳ್ಳಿ, ಎಸ್ ಒಂದು ಬೋರ್ಡ್ ಬೇಕು, ನಮ್ಮಲ್ಲಿ ಕೂಡ ಒಂದು ಬೋರ್ಡ್ ತರೋಣ. ಇಲ್ಲಿ ರೋಡ್ ನಲ್ಲಿ ಎಲ್ಲ ಒಂದು ಮಂದಿರವನ್ನು ಶುರು ಮಾಡ್ತಾರಲ್ಲ, ಒಂದೊಂದು ತಿಂಗಳಿಗೆ ಒಂದು ರೋಡ್ ನಲ್ಲಿ ಒಂದು ಮಂದಿರ ಶುರು ಆಗ್ತಿರಲ್ಲ, ಅದಕ್ಕೆಲ್ಲ ಯಾರು ಆಡಿಟ್ ಮಾಡೋದು? ಆಡಿಟ್ ಮಾಡಿ, ಅದಕ್ಕೂ ಆಡಿಟ್ ಮಾಡಿ. ರೋಡ್ ನಲ್ಲಿ ಎಷ್ಟೋ ಮಂದಿರಗಳಿವೆ, ಒಂದೊಂದು ತಿಂಗಳಿಗೆ ಶುರು ಮಾಡ್ತಿದ್ದಾರೆ. ಹೂ ವಿಲ್ ಮಾನಿಟರ್ ಆಲ್ ದೀಸ್ ಥಿಂಗ್ಸ್? ಒಂದು ಬೋರ್ಡ್ ತಗೊಂಡ್ ಬನ್ನಿ, ಅವಾಗ ಗೊತ್ತಾಗುತ್ತೆ. ಇಂಡಿಯಾನಲ್ಲೇ 2ನೇ ಜಾಗದಲ್ಲಿ ಹಿಂದೂ ಮಂದಿರಗಳೇ ಇದೆ ಅಂತ ಹೇಳ್ಬೋದು. ಆಫ್ಟರ್ ಡಿಫೆನ್ಸ್, ದ ಸೆಕೆಂಡ್ ಮೋಸ್ಟ್ ಲಾರ್ಜೆಸ್ಟ್ ಟೆರಿಟರಿ ವಿಚ್ ಇಸ್ ಓನ್ಡ್ ಬೈ ಒನ್ ಎಂಟಿಟಿ ಅಂದ್ರೆ ದ ಟೆಂಪಲ್ ಬೋರ್ಡ್ ಅಂತ ಬರುತ್ತೆ. ಬಹುಸಂಖ್ಯಾತರು ಅಲ್ಪಸಂಖ್ಯಾತರು ಅದಕ್ಕೆ ಕರೆದಿರೋದಲ್ವೇ? ಬಹುಸಂಖ್ಯಾತರ ಟೆಂಪಲ್ ಇದ್ರೆ, ಬಹುಸಂಖ್ಯಾತರ ಟೆಂಪಲ್ ಜಾಸ್ತಿ ಇದೆ ಅಂದ್ರೆ ಹೆಂಗ್ರಿ? ಸಂತೋಷನೇ ಆಗುತ್ತೆ, ಏನು ಕಷ್ಟ ಆಗೋದಿಲ್ಲ, ಸಂತೋಷ. ಚೆನ್ನಾಗಿರಿ, ಎಲ್ಲರೂ ಚೆನ್ನಾಗಿರಿ. ನನ್ನ ಎಕ್ಸೆಲ್ PU ಕಾಲೇಜು ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತೀನಿ. ಒಂದೇ ಒಂದು ಎಕ್ಸೆಲ್ PU ಕಾಲೇಜು ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ನನ್ನ ಪ್ರಶ್ನೆ ನೇರವಾಗಿ ನಂದನ್ ಕಶ್ಯಪ್ ಅವರೇ, ಈ ವಿಚಾರಕ್ಕೆ ಸಂಬಂಧಪಟ್ಟ ಇದು ಸಬ್ಜುಡಿಸ್ ಆಗಿಬಿಟ್ಟಿದೆ. ಒಂದು ಇಡೀ ಪ್ರಕರಣಗಳು ನ್ಯಾಯಾಲಯದ ವ್ಯಾಪ್ತಿಯಲ್ಲಿದ್ದಾಗ ಇನ್ನೂ ಆ ಕಾಯ್ದೆ ಇಂಪ್ಲಿಮೆಂಟ್ ಆಗಬೇಕಾ ಆಗಬಾರದಾ, ಅದರಲ್ಲಿರ್ತಕ್ಕಂಥ ಲೋಪದೋಷಗಳೇನು ನ್ಯೂನತೆಗಳೇನು, ಸರಿಯಪ್ಪ ನೀವು ಇಂಪ್ಲಿಮೆಂಟ್ ಮಾಡಿ, ಹಿಂದೂಗಳನ್ನ ಸೇರಿಸ್ಕೊಳ್ಳಿ, ಸುಪ್ರೀಂ ಕೋರ್ಟ್ ಇನ್ನೂ ಹೇಳಿಲ್ಲ, ಸಬ್ಜುಡಿಸ್ ಆಗುತ್ತೆ ಇದು. ಸೊ ಈ ಆಕ್ಷೇಪಣೆನ ನಿಮಗೆ, ಅಥವಾ ಮುಸ್ಲಿಂ ವೋಟರ್ ರಕ್ಷಣೆ ಮಾಡ್ಕೊಂಬಿಡೋಣ, ಅವರು ಹಿಂದೂಗಳನ್ನ ಮಧ್ಯಪ್ರದೇಶದಲ್ಲಿ ತಂದಿಟ್ಟುಬಿಟ್ಟಿದ್ದಾರೆ, ಆದಷ್ಟು ಬೇಗ ನಾವು ಮುಸ್ಲಿಂ ಪರ ಅಂತ ಒಂದು ಬಿಂಬಿಸ್ಕೊಂಡು ತಿರುಗಾಡ್ಬಿಡೋಣ ಬೀದಿಲಿ ಅಂತ ನಿಮ್ಮ ಪ್ಲಾನ್ ಇದೆಯಾ ಇಲ್ಲಿ? ನೋಡಿ ರಮಾಕಾಂತ್ ಅವರೇ, ಒಂದು ಪ್ರಶ್ನೆ, ನಿಮ್ಮ ಪ್ರಶ್ನೆಗೆ ಅವಾಗಲೂ ಉತ್ತರ ಕೊಟ್ಟಿದ್ದೆ, ಇವಾಗಲೂ ಉತ್ತರ ಕೊಡ್ತಾ ಇದ್ದೀನಿ. ನಾವು ಎಲ್ಲರೂ ಪರ. ಒಂದು ಉದಾಹರಣೆ ಕೊಡ್ತೀರಿ. BJP-ಯವರು ನಾವು ಹಿಂದೂ ಪರ ನಾವು ಹಿಂದೂ ಗುತ್ತಿಗೆ ತಗೊಂಡಿದ್ವಲ್ಲ, ನೋ, ಹಿಂದೂನ ಯಾರೂ ಗುತ್ತಿಗೆ ತಗೊಳ್ಳಲ್ಲ. ಹಿಂದುತ್ವಕ್ಕೆ ಅದರದೇ ಆದ ಒಂದು ಏಳು ಬೀಳುಗಳು, ಅದರದೇ ಆದ ಶಕ್ತಿ ಇದೆ, ಅದಕ್ಕೆ ತನ್ನದೇ ಆದ ಒಂದು ಮೌಲ್ಯ ಇದೆ. ನಾನು ಐ ಆಮ್ ಪ್ರಾಕ್ಟೀಸಿಂಗ್ ಹಿಂದೂ, ನೀವು ಪ್ರಾಕ್ಟೀಸಿಂಗ್ ಹಿಂದೂ. ನೀವು ಮನೇಲಿ ಪೂಜೆ ಮಾಡ್ಬಿಟ್ಟು ಬರ್ತೀರಾ, ಅವ್ರ ಧರ್ಮ ಪೂಜೆ ಮಾಡ್ಕೊಂಡು ಹೊರಗಡೆ ಬರ್ತೀವಿ. ನಾವು ಅದನ್ನ ಹೊರಗಡೆ ಬಂದು ಇಂಪೋಸ್ ಮಾಡಲ್ಲ ಅವ್ರ ಥರ. ನಮ್ಮಲ್ಲಿ ಏನು, ನಾನು ಪೂಜೆ ಮಾಡ್ಬಿಟ್ಟು ಹೊರಗಡೆ ಬರ್ತೀನಿ, ನನಗೇನು ಬೇಕೋ ನಾನು ಮಾಡ್ಕೋತೀನಿ. ಅವ್ರ ಥರ ಊಟ ಇದನ್ನ ಮಾಡಿ, ತಿಂಡಿ ಇದನ್ನ ಮಾಡಿ, ಬಟ್ಟೆ ಇದನ್ನ ಹಾಕೊಳ್ಳಿ ಅಂತ ನಾವು ಹೇಳಲ್ಲ. ಐ ಆಮ್ ಆಲ್ಸೋ ಪ್ರಾಕ್ಟೀಸಿಂಗ್ ಹಿಂದೂ, ಯು ಆರ್ ಆಲ್ಸೋ ಪ್ರಾಕ್ಟೀಸಿಂಗ್. ಅದ್ರ ಎರಡು ಮಾತಿಲ್ಲ. ನೋಡಿ, ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಎಲ್ಲರೊಂದಿಗೂ ನಿಂತ್ಕೊಳ್ಳುತ್ತೆ. ಇವ್ರು ಬರೀ ಹೇಳ್ತಾರೆ ನಾವು ಹಿಂದೂಗಳ ಪರ ಅಂತಾರಲ್ಲ. ಒಂದು ಉದಾಹರಣೆ ಕೊಡ್ತೀನಿ. ತಸ್ತಿಕ್, ಈ ಪುರೋಹಿತರ ಸಂಬಳ BJP ಸರ್ಕಾರ ಅವಧಿಯಲ್ಲಿ ರಮಾಕಾಂತ್ ಅವರೇ ಕಮ್ಮಿ ಇತ್ತು. ನಮ್ಮ ಸರ್ಕಾರ ಬಂದ ಮೇಲೆ ಅದನ್ನ 10 ಪಟ್ಟು ಜಾಸ್ತಿ ಮಾಡಿ ಇವತ್ತು 75,000 ತಸ್ತಿಕ್ ಹಣ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ. ಬ್ರಾಹ್ಮಣರ ಏಳಿಗೆಗಾಗಿ, ಬಡ ಬ್ರಾಹ್ಮಣರ ಏಳಿಗೆಗಾಗಿ ಇವರು ಬ್ರಾಹ್ಮಣರ ಪರ, ಹಿಂದೂಗಳ ಪರ ಅಂತಾರಲ್ಲ BJP-ಯವರು, ಅವ್ರಿಗೊಂದು ಬೋರ್ಡ್ ಮಾಡ್ಬಿಟ್ಟು ಅವ್ರೊಂದು ಉದ್ಧಾರಕ್ಕೆ ಒಂದು ಬೋರ್ಡ್ ಮಾಡ್ಬೋದಾಗಿತ್ತಲ್ಲ. ಇದೇ ಕಾಂಗ್ರೆಸ್ ಸರ್ಕಾರ, ದಿನೇಶ್ ಗುಂಡೂರಾವ್, ದೇಶಪಾಂಡೆ ಅವರು, ಸಿದ್ದರಾಮಯ್ಯನವರು, DK ಶಿವಕುಮಾರ್ ಸೇರ್ಕೊಂಡು ಬ್ರಾಹ್ಮಣರ ಏಳಿಗೆಗಾಗಿ ಒಂದು ಬ್ರಾಹ್ಮಣರ ಅಭಿವೃದ್ಧಿ ನಿಗಮ ಕಾಂಗ್ರೆಸ್ ಸರ್ಕಾರ ಸ್ಥಾಪನೆ ಮಾಡಿದೆ ಸರ್.
ಇದು ನಮ್ಮ ಒಂದು ಬದ್ಧತೆ. ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಎಲ್ಲರೊಂದಿಗೂ ನಿಂತ್ಕೊಳ್ಳುತ್ತೆ. ಸಿಕ್ಕು, ಮುಸಲ್ಮಾನ, ದಲಿತು, ಕ್ರೈಸ್ತ ಎಲ್ಲರೊಂದಿಗೂ ನಿಂತ್ಕೊಳ್ಳುತ್ತೆ. ನಮ್ ಗ್ಯಾರಂಟಿ ಎಲ್ಲರಿಗೂ ಹೋಗ್ತಿದೆ ಸರ್. ಇವಾಗ ಬನ್ನಿ ವಕ್ಫ್ ಬಂದ್ಬಿಡಿ ಏನ್ ಮಾಡಿ ನೋಡಿ, ಮುಸಲ್ಮಾನರ ಓಟ್ಗೋಸ್ಕರ ನೀವು ಕಾಂಗ್ರೆಸ್ ನೋಡಿ ಸರ್, ಸುಪ್ರೀಂ ಕೋರ್ಟ್ ನೋಡಿ ನೋಡಿ ಇವಾಗ ಸುಪ್ರೀಂ ಕೋರ್ಟು ಇವಾಗ ಏನು 25 ಒಂದು ಕಾನೂನಲ್ಲಿ ಒಂದು ಇದು ನಡೀತಾ ಇದೆ, ಅದು ತೀರ್ಪು ಏನು ಕೊಡ್ಲಿ ನಾವು ಸ್ವಾಗತಿಸ್ತೀವಿ. ಅವ್ರು ಹಾಕೊಡಿ ಅಂದ್ರೆ ನಾವು ಹಾಕೋತೀವಿ, ನಾವು ಸ್ವಾಗತಿಸ್ತೀವಿ. ಇವಾಗ ರಾಮಂದ್ರದ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ರೂಲಿಂಗ್ ಕೊಡ್ತು, ಅಲ್ಲಿ ದೇವಸ್ಥಾನ ಕಟ್ಟಕ್ಕೆ ಅವಕಾಶ ಕೊಡ್ತು, ಅವ್ರಿಗೂ ಮತ್ತೆ ಮಸ್ಜಿದ್ ಕಟ್ಟಕ್ಕೆ ಪಕ್ಕದಲ್ಲಿ ಏನೋ ಜಾಗ ಕೊಟ್ಬಿಟ್ಟು ಮಾಡ್ಕೊಳ್ಳಿ ನಾವು ಸ್ವಾಗತಿಸ್ತೀವಿ. ಸುಪ್ರೀಂ ಕೋರ್ಟ್ ತೀರ್ಪನ್ನ ದೇಶದ ನಾಗರಿಕರು ಸ್ವಾಗತಿಸ್ಬೇಕು. ಫೈನ್ ಹರಿಲ ಆಗ್ತಿದೆಯಾ, ತುಂಬ ಅರ್ಜೆಂಟಲ್ಲಿ ಆಗ್ತಿದೆಯಾ ಇದು ಅಂತ. ಅಲ್ಲೆಲ್ಲ ವಿಚಾರ ಇದ್ದಾಗ ಏನೋ ಅರ್ಜೆಂಟ್ ಏನೋ ಮಾಡಬೇಕು ಅಂತೇಳಿ ಆ ಮಧ್ಯಪ್ರದೇಶದ CM ತನ್ನ ಮೇಲೆ ಬಂದಂಥ ಅಕ್ರಮ ಹಗರಣಗಳ ಆರೋಪವನ್ನು ಡಿವಿಯೇಟ್ ಮಾಡೋಕ್ಕೆ ಕೆಲಸ ಮಾಡ್ತಿರೋದು ಅಂತ. ಎಸ್ಪೆಷಲಿ ಮಧ್ಯಪ್ರದೇಶದಲ್ಲಿ ಇವತ್ತು ಆಗಿರೋದು ಅಂತ ಏನಿದೆ ಸರ್, ಇದು ಎಸ್ಪೆಷಲಿ ನೀವು ಹೇಳಿ 100 ಸೈಟ್ಗಳು ಇಲ್ಲ, ಸುಪ್ರೀಂ ಕೋರ್ಟ್ ಅಲ್ಲಿ ಇದ್ರದ್ದು ಇನ್ನೂ ವಿಚಾರಣೆ ಹಂತದಲ್ಲಿ ಇರಬೇಕು. ಆದ್ರೆ ನಾವು ಯಾರು ಮಾತಾಡೋಕ್ಕಾಗಲ್ಲ. ನಾವು ಅಲ್ಲಿ ಕೋರ್ಟ್ ಅಲ್ಲಿ ಎಸ್ಪೆಷಲಿ ಇದನ್ನು ನಾನು ಹೇಳ್ಬೇಕು, ಇವತ್ತು ವಕ್ಫ್ ಬೋರ್ಡ್ ಏನಿದೆ ಅದ್ರ ಮೇಲೆ ದೇಶದ ಅನೇಕ ಕೋರ್ಟ್ಗಳಲ್ಲಿ 40,000 ಕೇಸಸ್ಗಳಿದೆ. ಇವತ್ತು ಏನು ವಕ್ಫ್ ಬೋರ್ಡ್ ಮಂಡಳಿ ಇದೆ 40,000 ಕೇಸಸ್ ಇದೆ. ಭಾರತದ ದೇವಾಲಯಗಳ ಮೇಲೆ ಎಷ್ಟು ಕೇಸ್ ಇದೆ ಅನ್ನೋದನ್ನು ಹೇಳ್ಬೇಕಾಗುತ್ತೆ ಅವರು. ಯಾಕಂದ್ರೆ ಅದ್ರ ಮೇಲೆ ಕೇಸ್ಗಳಿರೋದೇ ಕಡಿಮೆ. ಯಾಕಂದ್ರೆ ಉಂಡಿ ಹಣ ನೇರವಾಗಿ ಮುಜರಾಯಿ ನಾನು ಅದನ್ನ ಹೇಳಿದ್ದೀನಿ. ಬೋರ್ಡ್ ಮೇಲೆ 40,000 ಕೇಸಸ್ಗಳಿದೆ. ಯಾಕೆ ಅಂತ ಹೇಳಿದ್ರೆ ಇಷ್ಟು ಕೇಸಸ್ಗಳಾಗ್ತಾ ಇದೆ ಅದ್ರ ಮೇಲೆ ಅಂದಾಗ ಸುಪ್ರೀಂ ಕೋರ್ಟ್ ಸುಮ್ಮನೆ ಕಣ್ಮುಚ್ಕೊ ಕೂತಿರ್ತದ ಅಥವಾ ದೇಶದ ಕಾನೂನು ಮಾಡುವಂತ ಸರ್ಕಾರಗಳು ಕಣ್ಮುಚ್ಕೊ ಕೂತಿರ್ಬೇಕಾ? ನಾನು ಅದನ್ನ ಹೇಳ್ತೀನಿ. ಮಣಿಪಾಡಿಯವರು ನಿಮ್ಮ ಮೇಲೆ ಕೇಸಸ್ ಅನ್ನ ಮಾಡಿದಾಗ ಇದೇ ಕರ್ನಾಟಕದಲ್ಲಿ ಮುಸ್ಲಿಮರು ಅವರು ಸ್ನೇಹಿತರು ಅನ್ವರ್ ಮಣಿಪಾಡಿ ಅವರಿಗೆ ನೀವು ಏನು ಆನ್ಸರ್ ಮಾಡ್ಲಿಲ್ಲ. ಅದೇ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರು ವರದಿಯನ್ನ ಕೊಡ್ತಾರೆ. ಆ ವರದಿ ಏನಾಯ್ತು ಅನ್ನೋದು ಇನ್ನು ಈ ಕಾಂಗ್ರೆಸ್ ಅದು ವರದಿ ತನ್ನಿ, ರಾಜ್ಯದಲ್ಲಿ ವರದಿ ತನ್ನಿ. ಗೌಡ್ರೆ ಮಾಡಬಹುದಾಗಿ ಬಿಜೆಪಿ ಸರ್ಕಾರನೇ ನಿಮ್ಮ ಮಿತ್ರ ಪಕ್ಷನೇ ಮಾಡಬಹುದಿತ್ತಲ್ಲ, ಅವತ್ತು ವಕ್ಫಾಸ್ತಿ ವಶಪಡಿಸ್ಕೋಬಹುದಾಗಿತ್ತಲ್ಲ. ಏನ್ ನಿದ್ರೆ ಮಾಡ್ತಿದ್ರು ಅವತ್ತಿಗೆ ಎಲ್ಲ ಸದಾನಂದ ಗೌಡರು ಶೆಟ್ಟರ್ ಅವರೆಲ್ಲರೂ? ಆ ರೀತಿಯಾದಂತಹ ಒಂದು ಕೋಮುಗಲಭೆಯನ್ನು ಕಾಂಗ್ರೆಸ್ ಮಾಡಲ್ಲ ರೀ, ಕಾಂಗ್ರೆಸ್ ಅವರವ್ರು ಮಾಡಲ್ಲ. ಇವರು ಇದ್ರಲ್ಲ, ಇವ್ರು ಯಾಕೆ ಮಾಡಲಿಲ್ಲ? ಅದಕ್ಕೆ ಇದೇನಿದೆ ಅಂತ ಹೇಳಿದ್ರೆ ಈ ಕೋಮುಗಲಭೆಗಳು ಆಗದೆ ಇರಬಾರ್ದು. ಈ ಉದಾಹರಣೆ ಮಾತಾಡೋಣ. ಥ್ಯಾಂಕ್ ಯು ಮಹೇಶ್ ಗೌಡ, ಥ್ಯಾಂಕ್ ಯು ನಂದನ್ ಕಶ್ಯಪ್ ಅವರು, ಥ್ಯಾಂಕ್ ಯು ಮರ್ ಶರೀಫ್ ಅವರೇ, ಥ್ಯಾಂಕ್ ಯು ಶ್ರೀಕಾಂತ್ ಶೆಟ್ರೆ. ಏನಂತ ಹೇಳಿದ್ರೆ ವಕ್ಫ್ ವಿಚಾರಕ್ಕೆ ಸಂಬಂಧ ಇದೊಂದು ಡಿವಿಯೇಷನ್ ಆಗಿ ಬರ್ತಾ ಇದೆಯಾ, ಏನು ಕಾಯ್ದೆ ಮಾಡೋದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರಾ, ಸುಪ್ರೀಂ ಕೋರ್ಟ್ ಬಾಗಿಲು ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಲಿ ಬ್ರೋ ಅಂತ ಹೇಳಿದ್ರೆ ಯಾರ ತಕರಾರು ಇರಲ್ಲ, ಸಬ್ ಜುಡಿಸ್ ಆಗಿಬಿಡುತ್ತೆ ಅಂತ ಒಂದು ವಾದ ಇದೆ. ಒಂದು ವಿಷಯ ಕೋರ್ಟಲ್ಲಿದ್ದಾಗ ಯಾರೂ ಅದರ ಬಗ್ಗೆ ಮಾತಾಡಬಾರ್ದು ಅಂತೇಳಿ ಅದರ ಆಚೆ ಅದರ ವ್ಯಾಪ್ತಿಯನ್ನು ಮೀರಿ ಮಧ್ಯಪ್ರದೇಶ ಸರ್ಕಾರ ಏನು ಮಾಡಿದೆ ಅಂದರೆ ವಕ್ಫಲ್ಲಿ 2 ಮೆಂಬರ್ಸನ್ನು ಅದರಲ್ಲಿ ಅಪಾಯಿಂಟ್ ಮಾಡಿಬಿಟ್ಟಿದೆ. ಇದು ಇವತ್ತಿನ ಚರ್ಚಾ ವಿಚಾರ. ವೆಯ್ಟ್ ಮಾಡೋಣ, ಕೋರ್ಟ್ಗೆ ಇವ್ರು ಯಾರು ಹೋಗ್ತಾರೆ, ಇದು ಕಾಂಗ್ರೆಸ್ನವರೇ ಕೋರ್ಟ್ಗೆ ಹೋಗಿ ಏನೋ ತೀರ್ಪು ತೊಗೊಂಡ್ಬರ್ತಾರಾ, ಅಥವಾ ಇದೇ ವಕ್ಫ್ ಅಮೆಂಡ್ಮೆಂಟ್ ಎಲ್ಲ ಆದಾಗ ಅವರೇನು ಆ ಕಾಯ್ದೆಯನ್ನು ಪ್ರಶ್ನಿಸಿ ಅನೇಕರು ಹೋಗಿದ್ರಲ್ಲ ಅದು ಸಕಾಲಿಕವಾಗಿ ತೀರ್ಪು ಬರುತ್ತಾ, ವೆಯ್ಟ್ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ ಹೇಳಿ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.